ಸ್ಪೆಷಲ್ ಸಿನಿಮಾ ಒಂದು ಸ್ಪೆಷಲ್ ಫ್ಯಾಕ್ಟ್ ಇಂದಾನೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೈ ಜಗದೀಶ್ ಸರ್ ಹಾಗೂ ವಿಜಯಲಕ್ಷ್ಮಿ ಸಿಂಗ್ ಮೇಡಮ್ ಈ ಟಾಪಿಕ್ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬಾ ಇಷ್ಟಪಡ್ತಾರೆ, ತುಂಬಾ ಪ್ರಯತ್ನ ಪಡ್ತಾರೆ ಕೂಡ. ಆದ್ರೆ ಕಾರಣಾಂತರಗಳಿಂದ ಅದಾಗೋದಿಲ್ಲ. ಯಾಕೆ ಅಂತ ಚಾಲೆಂಜ್ ಅವ್ರನ್ನ ಕಾಡ್ತಾ ಇರುತ್ತೆ. ಆ ಕೊರಗು ಅವ್ರಿಗೆ ಯಾವತ್ತೂ ಹಾಂಟ್ ಮಾಡ್ತಾ ಇರುತ್ತೆ. ಒಬ್ರು ಜ್ಯೋತಿಷಿ ಹತ್ರ ಹೋಗಿ ಕೇಳ್ತಾರಂತೆ ಯಾಕೆ ಈ ತರ ಆಗ್ತದೆ ಅಂತ. ಅವಾಗ ಅವ್ರು ಹೇಳ್ತಾರೆ ಈ ಒಂದು ಟಾಪಿಕ್ ನೀವು ಟಚ್ ಮಾಡದಿದ್ರೆ ಒಳ್ಳೇದು ಅಂತ. ಅದಾದ್ಮೇಲೆ ಬಹಳಷ್ಟು ನಿರ್ದೇಶಕರು ಇದನ್ನ ಪ್ರಯತ್ನ ಪಡ್ತಾರೆ, ಟ್ರೈ ಮಾಡ್ತಾರೆ, ಆದ್ರೆ ಆಗೋದಿಲ್ಲ. ಫೈನಲಿ ನಮ್ಮ ಡೈರೆಕ್ಟರ್ ಸರ್ ಸುಧೀರ್ ಅಥಾವರ್ ಸರ್, ಪ್ರೊಡ್ಯೂಸರ್ ಆದಂತ ತ್ರಿವಿಕ್ರಮ್ ಸಪ್ಪಲೆ ಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವಿದ್ಯಾಧರ್ ಶೆಟ್ಟಿ ಸರ್ ಇದನ್ನ ಚಾಲೆಂಜ್ ಆಗಿ ತಗೊಂಡು ಬಹಳಷ್ಟು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಿದ್ರು ಕೂಡ 3 ವರ್ಷದ ಎಫರ್ಟ್ ಸ್ಟ್ರಗಲ್ ನಂತರ ಸಿನಿಮಾ ಕೊರಗಜ್ಜ ಫೈನಲಿ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಈ ಒಂದು ಎನರ್ಜಿನ, ಡಿವೈನ್ ಪವರ್ ನ 6 ಭಾಷೆಗಳಲ್ಲಿ ಒಂದು ಮ್ಯಾಸಿವ್ ಬಜೆಟ್ ಒಂದಿಗೆ ಥಿಯೇಟರ್ಸ್ಗೆ ತರ್ತಿರುವಂತಹ ಈ ಸಿನಿಮಾ ತಂಡಕ್ಕೆ ಬರಲಿ ಒಂದು ಜೋರಾದ ಚಪ್ಪಾಳೆ. ನಟಿಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲಿಗೆ ಅಜ್ಜ ಕೊರಗಜ್ಜ ಪಾದಕ್ಕೆ ನಮಸ್ತಾ 2016-17 ಇರಬೇಕು. ಜಗದೀಶ್ಗೆ ತುಂಬ ಮನಸ್ಸಲ್ಲಿ ಕೊರಗಜ್ಜ ಬಗ್ಗೆ ಒಂದು ಚಿತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಅವರ ಸ್ನೇಹಿತರಾದ ಚಂದ್ರಹಾಸ್ ಅಂತ ಮಂಗಳೂರಿಂದ ಬಂದು ಸುಮಾರು 1 ವರ್ಷನೇ ಇರಬೇಕು ನಾವು ಆ ಕಥೆಗೆ ಕೂತು ಕೆಲಸ ಮಾಡಿ ಚೇಂಬರಲ್ಲಿ ರಿಜಿಸ್ಟರ್ ಮಾಡಿ KP ಜೈ ಜಗದೀಶ್ ಅಂತ ಅವ್ರದ್ದು ಪ್ರೊಡಕ್ಷನ್, ಕೊರಗಜ್ಜ ಪ್ರೊಡಕ್ಷನ್ಸು KP ಅಂತಾನೆ ಮಾಡಿ ಒಂದು ಸ್ಟಾರ್ಟ್ ಅಂತ ಮಾಡಿದ್ವಿ. ಆದ್ರೆ ಅದೇನೋ ಗೊತ್ತಿಲ್ಲ, ಕಾರಣಾಂತರಗಳಿಂದ ಮುಂದೆ ಹೋಗ್ತಾನೆ ಇರಲಿಲ್ಲ, ಅದು ಸಾಕ್ತಾನೆ ಇರಲಿಲ್ಲ. ಆಗ ನಾನು ನಮ್ಮ ಇದರಲ್ಲಿ ಕೆಲವು ಪ್ರಶ್ನೆ ಕೇಳ್ತೀವಲ್ಲ, ನಮ್ಮ ಹೇಗೆ ಅಂದ್ಬಿಟ್ಟು ನಾನು ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಇದು ನಿಮಗೆ ಬರಲ್ಲ, ಇದು ಬೆಳಕು ನೆರಳಿಗೆ ಇಂದ ದೂರ ಇರೋ ಅಜ್ಜನ ನೀವು ಹಿಡಿಯಕ್ಕೆ ಹೋಗ್ತಾ ಇದ್ದೀರಾ, ಇದಿಲ್ಲೇ ಬಿಟ್ಬಿಡಿ ಅಂತ ಹೇಳಿದ್ರು. ತಕ್ಷಣ ನಾವು ಆ ಕೆಲಸನ ನಿಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ತಪ್ಪು ಕಾಣಿಕೆ ಹಾಕಿ ಅಲ್ಲಿ ಜಗದೀಶ್ಗೆ ದೊಡ್ಡ ಸನ್ಮಾನ ಮಾಡಿದ್ರು ನಮ್ಮ ದೇವಸ್ಥಾನದಲ್ಲಿ. ಮುಗಿಸ್ಕೊಂಡು ನಾವು ಈಗ ನನ್ನ ಮನೇಲೂ 3 ದೈವಗಳಿದೆ ಜಗದೀಶ್ ಮನೇಲಿ. ಮೇ ಬಿ ಅದು ಏನೋ ಗೊತ್ತಿಲ್ಲ, ಆ ಶಕ್ತಿಗಳ ಒಂದು ಇದೋ ಏನೋ, ನಮಗೆ ಅದು ಬರಲಿಲ್ಲ. ಸುಧೀರ್ ಅವರು ಈ ಚಿತ್ರ ಮಾಡ್ತಾರೆ ಅಂತ ನನಗೆ ಅವರು ಫೋನ್ ಮಾಡಿ ಹೇಳಿದಾಗ ಹುಷಾರಾಗಿ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕೇಳ್ಕೊಂಡು ಮಾಡಿ ಕೆಲವು ಅಡೆತಡೆಗಳು ಬರಬಹುದು ಬಟ್ ಅಂತ ಹೇಳಿದ್ರೆ ನಾನು ಆಗಾಗ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೆ, ಪೇಪರ್ ಓದ್ತಿದ್ದೆ, ಕಷ್ಟಗಳು ಅವರು ಎದುರಿಸ್ತಿದ್ದು. ಬಟ್ ಇವತ್ತು ಈ ಸ್ಥಾನದಲ್ಲಿ ಬಂದು ಈ ಕ್ಷಣ ನಿಂತಿದ್ದೀವಿ ಅಂದ್ರೆ ಅವರಿಗೆ ಒಲ್ದಿದೆ, ಅಜ್ಜ ಅವ್ರಿಗೆ ಒಲ್ದಿದ್ದಾರೆ. ಸೊ ಇವತ್ತು ನಿಜಕ್ಕೂ ಹೇಳ್ತೀನಿ, ಆ ಕಷ್ಟ ಎಷ್ಟು ಅಂತ ಹೇಳಿದ್ರೆ 25 ಸಿನಿಮಾ ಮಾಡಿರೋ, ಕಮರ್ಷಿಯಲ್ ಸಿನಿಮಾ ಮಾಡಿರೋ ನಮಗೆ ಆ ಚಿತ್ರ ಮಾಡಕ್ಕೆ ಆಗ್ಲಿಲ್ಲ ಅಂದಾಗ ನನ್ಗೆ ಅದ್ರದ್ದು ಕಷ್ಟ ಗೊತ್ತಿದೆ. ಅದು ಇವ್ರಿಗೆ, ಆಮೇಲೆ ನಮ್ಮ ತ್ರಿವಿಕ್ರಮ ಅವರಿಗೆ ಒಲ್ದಿದೆ. ಸೊ ಇವತ್ತು ಈ ಕ್ಷಣ ಪ್ರಪಂಚ ಆದ್ಯಂತ ಕಾಂತಾರದ ಅಲೆಯಲ್ಲಿ ತೇಲ್ತಾ ಇದೆ ಈ ಶಕ್ತಿಗಳ ಇದರಲ್ಲಿ. ಸೊ ಈ ಹೊತ್ತಿನಲ್ಲಿ ಕೊರಗಜ್ಜದ ಮೆರುಗನ್ನು ನೋಡಬೇಕು ಅಂತ ನಾನು ಬಹಳ ಕಾತರದಿಂದಿದ್ದೀನಿ. ಆಮೇಲೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೂಡ ಸುಧೀರ್ ಅವರಿಗೆ, ಚೇಂಬರಿಂದ ಟೈಟಲ್ನ ನಮಗೆ ಮಾಡಿಕೊಡಿ, ಅದು ಯಾರ್ದಲ್ಲ ನಿಮ್ಮದೇ ಟೈಟ್ಲ್, ಅಜ್ಜದ್ದು ಯಾರು ಬೇಕೋ ಇಟ್ಕೊಂಡು ಮಾಡ್ಬೋದು. ಸೊ ಖಂಡಿತವಾಗಿ ಮಾಡಿ, ತುಂಬ ಒಳ್ಳೆಯದಾಗಲಿ. ಆ ಸಕ್ಸಸ್ಸಲ್ಲಿ ನಮಗೂ ಒಂದು ಪಾಲು, ಖುಷಿಯಿಂದ ನಮಗೆ ಒಂದು ಆಶೀರ್ವಾದ ಸಿಕ್ಕಿದ್ರೆ ಅಷ್ಟು ಸಾಕು. ಆಲ್ ದಿ ಬೆಸ್ಟ್. ವಿಶೇಷತೆ ಹಾಗೂ ಅವರದೇ ಆದ ಒಂದು ಶೈಲಿಯಲ್ಲಿ ಈ ಚಿತ್ರದಲ್ಲಿ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅದು ತಾಂತ್ರಿಕ ವರ್ಗದಲ್ಲಿರ್ಬೋದು, ನಟನೆ ತಾರಾಗಣದ ಆಯ್ಕೆಯಲ್ಲಿರ್ಬೋದು, ಹಾಗೂ
ಪ್ಲೇಬ್ಯಾಕ್ ಸಿಂಗರ್ಸು ಆಯ್ಕೆ ಮಾಡಿರೋದಲ್ಲಿರ್ಬೋದು, ಹೀಗೆ ಎಲ್ಲ ಭಾಗದಲ್ಲೂ ಒಂದು ಒಳ್ಳೆ ಸೂಕ್ತ ಆಯ್ಕೆಯನ್ನು ಮಾಡಿಕೊಂಡು ಈ ಚಿತ್ರದಲ್ಲಿ ತುಂಬ ಒಳ್ಳೆ ಹೆಸರಾಂತ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಮ್ಮ ವಿದ್ಯಾವರ ವರಸ್ಸು ಇವರು ಈ ಚಿತ್ರದಲ್ಲಿ ಒಂದು ರಾಜನ ಪಾತ್ರದಲ್ಲಿ ಬರ್ತಾರೆ. ಈ ಒಂದು ಪಾತ್ರವನ್ನು ಕಬೀರ್ ಬೇಡಿ ಸರ್ ಮಾಡಿದ್ದಾರೆ. ನಿಜವಾಗ್ಲೂ ಅವರ ಒಂದು ಪರ್ಸ್ನಾಲಿಟಿ, ಅವರ ಒಂದು ಗತ್ತು, ಆ ಒಂದು ವಾಯ್ಸು ಮಾಡ್ಯುಲೇಷನು, ಡೆಲಿವರಿ, ಬಾಡಿ ಲ್ಯಾಂಗ್ವೇಜು ರಿಯಲಿ ತುಂಬ ಚೆನ್ನಾಗಿ ಆ ರಾಜರ ಪಾತ್ರಕ್ಕೆ ಅವ್ರನ್ನ ತುಂಬ ಸುಧೀರ್ ಸರ್ ಅವರು ಒಳ್ಳೆಯದಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ನಂದು ಪದ್ದನ್ ತಾಯಿ ಈ ಒಂದು ರಾಣಿಯ ಪಾತ್ರ, ಈ ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ಆ ಸೀನಲ್ಲಿ ಆ್ಯಕ್ಟ್ ಮಾಡುವಾಗ ಡೈರೆಕ್ಟರ್ ಅವರು ನನಗೆ ಬಂದು ಎಕ್ಸ್ಪ್ಲೈನ್ ಮಾಡಿದ್ರು, ಈ ಸನ್ನಿವೇಶ ಹೀಗಿರಬೇಕು ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ತಾವೇ ಸ್ವತಃ ನಿಂತು ಈ ಒಂದು ಸನ್ನಿವೇಶನ ನನಗೆ ಆ್ಯಕ್ಟ್ ಮಾಡಿ ತೋರಿಸಿದ್ರು. ನಿಜವಾಗ್ಲೂ ಆಗ ಸಿದ್ಧಲಿಂಗಯ್ಯ ಪುಟ್ಟಣ್ಣ ಅವರು ಆ ಒಂದು ಎಲ್ಲ ಆರ್ಟಿಸ್ಟ್ಗಳಿಗೆ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು. ಆ ಲೆವೆಲಲ್ಲಿ ಒಂದು ಇವರು ನಿಜವಾಗ್ಲೂ ಆ್ಯಕ್ಟ್ ಮಾಡಿ ತೋರಿಸಿದ್ರು. ಅಂದರೆ ಅಷ್ಟು ಪ್ರತಿಭಾವಂತ ಒಂದು ಡೈರೆಕ್ಟರ್ ಇವರು. ಒಂದು ಜ್ಞಾನ ಭಂಡಾರವುಳ್ಳ ಅಂತ, ಅಂದರೆ ಯಾವುದೇ ಟಾಪಿಕ್ ತಗೊಳ್ಳಿ ನಿರ್ಗಳವಾಗಿ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ. ಸೊ ಇವತ್ತು ಈ ಒಂದು ಚಿತ್ರವನ್ನು ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಅವರೇ ಒಂದು ದೊಡ್ಡ ಈ ಚಿತ್ರಕ್ಕೆ ಕಾರಣ. ಹಾಗೂ ಈಗ ತಾನೇ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರು ಕೊರಗಜ್ಜ ಮೂವಿ ಅವ್ರು ಮಾಡಬೇಕಾಗಿತ್ತು ಅಂತ. ನನಗೆ ಇಮಿಡಿಯೇಟಾಗಿ ಒಂದು ಫ್ಲಾಶ್ ಆಯಿತು. ಹಿಂದಿಯಲ್ಲಿ ಒಂದು ಕಾವತ್ತಿದೆ, ದಾನೆ ದಾನೆ ಪಿ ಲಿಖಾ ಹೇ ಕಾನಿ ವಾಲೆ ಕಾ ನಾಮ್ ಅಂತ. ರಿಯಲಿ ಇದು ಎಷ್ಟು ಒಳ್ಳೆಯದಲ್ವಾ. ಅವರು ಸುಧೀರ್ ಅವರ ಈ ಚಿತ್ರ ಮಾಡಬೇಕು ಅಂತ ಅಲ್ಲಿ ಇದಾಗಿತ್ತು, ಆ ಒಂದು ಅಜ್ಜನ ಕೃಪೆನೂ ಆಗಿತ್ತು. ಸೊ ನೀವು ನಿಮ್ಮ ಎಲ್ಲ ಒಂದು ಶಕ್ತಿ, ಒಂದು ಪ್ರತಿಭಾವಂತ, ನಿಜವಾಗಿ ನಿಮ್ಮ ಎಲ್ಲ ಒಂದು ಡೆಡಿಕೇಶನ್ ಇದಕ್ಕಾಗಿ ಚಿತ್ರವನ್ನು ತುಂಬ ಚೆನ್ನಾಗಿ ತಂದಿದ್ದೀರಾ. ಸೊ ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್. ಹಾಗೆ ನಮ್ಮ ಪ್ರೊಡ್ಯೂಸರ್ ಆದ ತ್ರಿವಿಕ್ರಮ್ ಸರ್, ಅವ್ರು ಯಾವಾಗಲೂ ಹಸನ್ಮುಖಿ, ನಗ್ತಾ ಇರ್ತಾರೆ, ಫೇಸಲ್ಲಿ ಶೇಡೆ ಹೋಗೋದಿಲ್ಲ. ಗ್ರೇಟ್ ಸರ್, ನೀವು ಈ ಚಿತ್ರಕ್ಕೆ ಒಂದು ಬೆನ್ನೆಲುಬು. ನಿಮಗೂ ಈ ಚಿತ್ರ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಹಾಗೂ ವಿದ್ಯಾಧರ್ ಅವರು ಎಡಿಟಿಂಗಿಂದ ಹಿಡಿದು ಚಿತ್ರದ ಒಳ ಹೊರಗು ಮೇಲ್ವಿಚಾರಣೆಯಲ್ಲಿ ಎಲ್ಲವೂ ಅವರೇ ನೋಡ್ಕೊಳ್ತಾರೆ. ಈ ಚಿತ್ರದ ಜೀವಾಳ ಇವರು ಮೂವರು, ನಮ್ಮ ಸುಧೀರ್ ಅವರು, ನಮ್ಮ ತ್ರಿವಿಕ್ರಮ್ ಸರ್ ಆ್ಯಂಡ್ ವಿದ್ಯಾಧರ್ ಈ ಒಂದು ಸಕ್ಸಸ್ಗೆ ಕಾರಣ ಆಗ್ತಾರೆ. ಬಟ್ ನಮ್ಮ ಎಲ್ಲ ಮಿತ್ರ ಮೀಡಿಯಾದವರಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ, ಅಜ್ಜನ ಒಂದು ಆಶೀರ್ವಾದ ಕೃಪೆ ಇದ್ದೇ ಇರುತ್ತೆ. ಯಾಕೆಂದರೆ ಈ ಚಿತ್ರ ಸ್ಟಾರ್ಟ್ ಆದಾಗ ಎಷ್ಟೊಂದು ಗಂಡಾಂತರಗಳು, ವಿವಾದಗಳು, ಎಷ್ಟೆಲ್ಲ ಅಡೆಚಡೆಗಳು ಬಂದ್ರೂ ಯಾವುದೋ ಒಂದು ಮಿರಾಕಲ್, ಯಾವುದೋ ಒಂದು ಶಕ್ತಿ ಅದನ್ನು ತಡೆದು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಅಂದರೆ ಅದು ಅಜ್ಜನ ಕೃಪೆನೇ ಇದೆ ಸರ್. ಹಾಗೂ ಈ ಒಂದು ಚಿತ್ರ 6 ಲ್ಯಾಂಗ್ವೇಜಲ್ಲಿ ಈಗ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ನಮ್ಮ ಅಭಿಮಾನಿಗಳೆಲ್ಲರೂ ಇದನ್ನು ಪ್ರೋತ್ಸಾಹಿಸ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಒಂದು ಆಮೇಲೆ ಇನ್ನೊಂದು ಹೇಳೋದು ಮಾಡ್ತೆ, ಲಾಸ್ಟಲ್ಲಿ ನಮ್ಮ ಡೈರೆಕ್ಟ್ರಿಗೆ ಇನ್ನೊಂದು ಇಂಟ್ಯೂಷನ್ ಬಂದುಬಿಡ್ತು. ಅದು ನಾನು ಹೇಳೋ ಬೇಡ ಗೊತ್ತಿಲ್ಲ, ಬಟ್ ಲಾಸ್ಟಲ್ಲಿ ಅದು ಶ್ರುತಿಯವರು ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಇದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಕೆಲವೊಂದು ಸೀನ್ಗಳು ನೋಡಿದೆ. ಆಲ್ ದ ಬೆಸ್ಟ್ ಶ್ರುತಿ, ಗಾಡ್ ಬ್ಲೆಸ್. ಈಗ ತಾನೇ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡ್ರೆ ದೇವ್ರು ನಿಮಗೆ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಎಲ್ಲ ಈ ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಪಾತ್ರಗಳಲ್ಲೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಉಳಿದಂಗೆ ವಿಜಯಲಕ್ಷ್ಮಿ ಸಿಂಗ್ ಮ್ಯಾಮ್ ಮಾತಾಡಿದ್ದಾರೆ, ಭವ್ಯ ಮೇಡಮ್ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಕೊರಗಜ್ಜದ ಬಗ್ಗೆ. ವಿಜಯಲಕ್ಷ್ಮಿ ಸಿಂಗ್ ಅವರು ಮಾತಾಡಬೇಕು ಉಲ್ಲೇಖ ಮಾಡಿದ್ರು, ಕಾಂತಾರದ ಹೇಳ್ತಾ ಇದ್ದಾರೆ ಇಡೀ ಪ್ರಪಂಚ ಅಂತ ಹೇಳಿ. ಆಯ್ತಾ, ಅದು ಕಾಂತಾರ, ಇದು ಕೊರಗಜ್ಜ. ಅದು ಈ ತಿಂಗಳು ಕಾಂತಾರ ತೆರೆಯರೆ, ನವೆಂಬರಲ್ಲಿ ಸುಧೀರ್ ಅವರ ನಿರ್ದೇಶನದ ಕೊರಗಜ್ಜ ತೆರಲಿ ಇಡೀ ಪ್ರಪಂಚದಾದ್ಯಂತ ಅಂತ ಕೇಳ್ಕೊಳ್ತೀನಿ. ಸುಧೀರ್ ಅವರು ಹೇಗೆ ಅಂತ ನಾನು ತುಂಬ ವರ್ಷದಿಂದ ಅವ್ರನ್ನ ಬಲ್ಲೆ, ನನಗೆ ಗೊತ್ತಿದೆ. ಅವರು ಕೆಲಸ ಸರಿ ಹೋಗೋವರೆಗೂ ಬಿಡಲ್ಲ ಶ್ರುತಿ ಮೇಡಮ್. ಕೆಲಸ ಸರಿ ಹೋಗಲೇಬೇಕು, ಅಂದರೆ ಒಂದು ಪರ್ಫೆಕ್ಷನಿಸ್ಟ್ ಇರಬೇಕು ಅಂತ ಅಂದ್ಬಿಟ್ಟು ಅವರು ಅಂದರೆ ಹಠ ಇರೋದು ಅವ್ರು ಅಷ್ಟೇ. ಬೇರೆ ಯಾವುದು ಬೇರೆಯವ್ರ ಮೇಲೆ ಏನೋ ದಬ್ಬಳಿಕೆ ಮಾಡ್ತಾ ಇದೆ, ಅದು ಸರಿಗಿಲ್ಲ ಇದು ಸರಿಗಿಲ್ಲ ಅಂತಲ್ಲ. ಒಂದು ಚಿತ್ರನ
ಮಾಡಿದಾಗ ಕರೆಕ್ಟಾಗಿರಬೇಕು ಅಂತ ಅಂದ್ಬಿಟ್ಟು ಆಸೆ ಪಡುವಂತಹ ನಮ್ಮ ನಿರ್ದೇಶಕರು. ಸುಧೀರ್ ಸರ್ ಒಳ್ಳೆಯದಾಗಲಿ. ಅದ್ರ ತಕ್ಕಂತೆ ಹಸನ್ಮುಖಿ ಅಂತ ಅಂದ್ಬಿಟ್ಟು ಭವ್ಯ ಮೇಡಮ್ ಹೇಳಿದ್ರು, ಪ್ರೊಡ್ಯೂಸರ್ ಅವರಿಗೆ, ತ್ರಿವಿಕ್ರಮ್ ಅವರಿಗೆ. ಅವರು ತುಂಬ ಒಳ್ಳೆಯ ವ್ಯಕ್ತಿ ಇದ್ದಾರೆ. ಅದ್ರ ಜೊತೆಗೆ ವಿದ್ಯಾಧರ್ ಅವರು ಸಾಥ್ ಕೊಟ್ಟಿದ್ದಾರೆ. ಸೊ ಇಡೀ ಕೊರಗಜ್ಜ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸಾಧ್ಯ ಆದಷ್ಟು ಹೆಂಗೆ ಕಾಂತಾರಾಗೆ ಮಾಧ್ಯಮದವರೆಲ್ಲ ಪ್ರಚಾರಕ್ಕೆ ಹೆಲ್ಪ್ ಮಾಡಿದ್ರು, ಅದೇ ಥರನೇ ಕೊರಗಜ್ಜಗೂ ಕೂಡ ಹೆಲ್ಪ್ ಮಾಡಿ ಒಂದು ಒಳ್ಳೆ ಕನ್ನಡ ಸಿನಿಮಾನ ಇಡೀ ಪ್ರಪಂಚಾದ್ಯಂತ ಮತ್ತೆ ನವೆಂಬರ್ಲಿ ನಾವು ಮತ್ತೆ ಎಲ್ಲ ಕಡೆಗೂ ಮೆರೆಯೋಣ ಅಂತ ಹೇಳ್ತಾ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ನನ್ನ ಇಷ್ಟ ಜೀವನದ ಚಿತ್ರ ಜೀವನದಲ್ಲಿ ನಾನು ಸಿಗಲಿಲ್ಲ ಅಂತ ಹೇಳ್ತೀನಿ. ಅಷ್ಟು ವಿಶೇಷವಾದಂಥ ಒಂದು ಅನುಭವವನ್ನು ಈ ಚಿತ್ರ ತಂದುಕೊಟ್ಟಿದೆ. ಬಹುಶಃ ನೀವು ಇಲ್ಲೇ ನೋಡ್ತಾ ಇದ್ರಿ, ನೀವು ಇಲ್ಲಿ ಮಾಧ್ಯಮದವರು, ನಾವು ಇದೇ ಒಂದು ಹಾಲ್ಗೆ ಸಾಕಷ್ಟು ಸಿನಿಮಾಗಳ ಟ್ರೈಲರ್ ಲಾಂಚ್, ಟೀಸರ್ ಲಾಂಚ್ಗೆ ಬರ್ತಾ ಇರ್ತೀವಿ. ಆದರೆ ಈ ಒಂದು ಮೋಷನ್ ಪಿಕ್ಚರ್ನ ಲಾಂಚ್ ಮಾಡೋದನ್ನ ಎಷ್ಟು ವಿಶೇಷವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಮಾಧ್ಯಮದವ್ರು ನೀವೆಲ್ಲರೂ ಬಂದಿದ್ದೀರಿ, ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ. ಈ ಒಂದು ಪೋಸ್ಟರ್ ಲಾಂಚ್ಗೆ ಇಷ್ಟೊಂದು ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಂದರೆ ಈ ತಂಡ, ಇನ್ನು ಸಿನಿಮಾವನ್ನು ಎಷ್ಟು ಅದ್ಧೂರಿಯಾಗಿ ಮಾಡಿರ್ತಾರೆ ಅನ್ನುವಂಥ ಒಂದು ಸಣ್ಣ ಜಲಕ್ ಬಹುಶಃ ಅವರು ಇವತ್ತು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇದನ್ನು ಇಷ್ಟು ಅದ್ಧೂರಿಯಾಗಿ ಮಾಡೋದಕ್ಕೆ ಫಸ್ಟು ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇದನ್ನು ನನಗೇನು ಹೊಸದಲ್ಲ ಸರ್, ನಾನು ಸಿನಿಮಾದಲ್ಲಿ ಬಹಳ ದಿನಗಳ ಕಾಲ ಈ ತಂಡದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇದು ತುಂಬ ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ. ಇಷ್ಟೇನಾ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರಿಗಿರುವಂಥ ಕಲ್ಪನಾ ಶಕ್ತಿ ಇನ್ನೂ ತುಂಬ 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 ದೊಡ್ಡದಿದೆ. ಆ ಮಟ್ಟಕ್ಕೆ ಈ ಸಿನಿಮಾ ಅವ್ರನ್ನ ತೊಗೊಂಡು ಹೋಗಲಿ ಅನ್ನೋದಷ್ಟೇ ನನ್ನ ಹಾರೈಕೆ ಅವ್ರಿಗೆ ಹೇಳ್ತೀನಿ. ಇನ್ನೂ ಈ ಪ್ರೋಗ್ರಾಮ್ ಶುರು ಆಗ್ತಿದ್ದಂಗೆ ಇಲ್ಲಿ ವಾದ್ಯ ವೃಂದದವರಿದ್ರು, ನಿಮಗೆ ದೊಡ್ಡ ಚಪ್ಪಾಳೆ ಬರಲೇಬೇಕು. ಯಾಕೆಂದರೆ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಮ್ಯೂಸಿಷಿಯನ್ಗೆ ಕರೆಕ್ಟಾಗಿ ಯಾರಾದರೂ ಗಣ್ಯರು ಎದ್ದು ಬಂದರೆ ಅವ್ರು ಮಾತಾಡೋಕ್ಕೆ ಮುಂಚೆ ಅದನ್ನು ಆಫ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಆದರೆ ನೀವು ಅದನ್ನು ಲೈವ್ ಆಗಿ ಎಷ್ಟು ಅದ್ಭುತವಾಗಿ ನುಡಿಸಿದ್ರಿ. ಗಣ್ಯರು ಬರಬೇಕಾದ್ರೆ ನುಡಿಸ್ತಾ ಇದ್ರಿ, ಅವ್ರು ಮಾತಾಡ್ಬೇಕಾದ್ರೆ ನಿಲ್ಲಿಸ್ತಾ ಇದ್ರಿ. ನಿಮಗೆ ತುಂಬ ದೊಡ್ಡ ಚಪ್ಪಾಳೆನ ಕೊಡ್ತೀನಿ. ಜೊತೆಗೆ ನಾವು ಮಂಗಳೂರು ಕಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಅಲ್ಲಿ ಹುಲಿಗಳು ಡ್ಯಾನ್ಸ್ಗಳು ನೋಡಿ ನನಗೆ ಅಭ್ಯಾಸ ಇತ್ತು ಸರ್. ನಿಜವಾಗ್ಲೂ ನಾನು ಲೈವ್ ಆಗಿ ಗಂಡು ಹುಲಿಗಳ ಡ್ಯಾನ್ಸಲ್ಲಿ ಮಾತ್ರ ನೋಡಿದ್ದೀನಿ. ಫಸ್ಟ್ ಟೈಮ್ ಸರ್ ನೀವು ಹೆಣ್ಣು ಹುಲಿಗಳನ್ನು ಕರ್ಕೊಂಡು ಬಂದಿದ್ದು ಸ್ಟೇಜ್ ಮೇಲೆ. ಆ ತಂಡ ಅಂತೂ ಎಕ್ಸ್ಟ್ರೀಮ್ಲಿ ಸೂಪರ್ಬ್ ಆಗಿ ಮಾಡಿದ್ರು. ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹುಲಿಗಳಾಗಿ ಕೂಡ ಡ್ಯಾನ್ಸ್ ಮಾಡಿ ತೋರಿಸ್ಬಿಟ್ರು. ಎಕ್ಸ್ಟ್ರಾಡಿನರಿ ಟ್ಯಾಲೆಂಟು, ಶಕ್ತಿ ಇತ್ತು ಆ ಹೆಣ್ಮಕ್ಳಿಗೆ. ಆ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ ನಾನು ಹೇಳ್ತೀನಿ. ಆ ಮಗು ಕೂಡ ಎಷ್ಟು ಮುದ್ದಾಗಿ, ಆ ಎನರ್ಜಿ, ವಾವ್, ಇಟ್ಸ್ ಸೂಪರ್ಬ್. ನೀವು ಹೇಗೆ ಇದನ್ನು ತುಂಬ ವಿಶೇಷಗಳನ್ನು ಈ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರೋ, ಸಿನಿಮಾನೂ ಕೂಡ ಅಷ್ಟೇ ವಿಶೇಷವಾದಂಥ ಹಲವಾರು ವಿಚಾರಗಳನ್ನು ಈ ಸಿನಿಮಾಗಳಲ್ಲಿ ತೊಗೊಂಡು ಬಂದಿದ್ದಾರೆ ಸುಧೀರ್ ಸರ್. ಆಗಲೇ ಭವ್ಯ ಮೇಡಮ್ ಅವ್ರು ಹೇಳ್ತಾ ಇದಕ್ಕೆ 3 ಶಕ್ತಿ ಅಂತ ಹೇಳಿದ್ರು. ಅದು ತ್ರಿವಿಕ್ರಮ್ ಸರ್, ನಿರ್ದೇಶಕರಾದಂಥ ಸುಧೀರ್ ಅವರು ಮತ್ತು ವಿದ್ಯಾಧರ್ ಅವರು. ಹೌದು, ಈ ಸಿನಿಮಾವನ್ನು ಕಟ್ಟಿಕೊಡುವಂಥದ್ದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ. ಒಬ್ಬ ನಿರ್ದೇಶಕನಾಗಿ ಬರೀ ಒಂದು ಸಿನಿಮಾ ಕಥೆಯನ್ನು ಜನರಿಗೆ ತರೋ ದೃಷ್ಟಿಯಲ್ಲಿ ಮಾತ್ರ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡಲಿಲ್ಲ. ಅವ್ರು ತಗೊಂಡಂಥ ಈ ವಿಚಾರ ಇದೆಯಲ್ಲ, ಈ ಕೊರಗಜ್ಜನ ಕಥೆನೇ ಆರಿಸ್ಕೊಂಡಿದ್ದಿದೆಯಲ್ಲ, ಅದೊಂಥರ ಏನು ಹೇಳಿ, ಬಹುಶಃ ಹೀಗೆ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ನನಗೆ ಅನಿಸುತ್ತೆ. ತುಂಬ ರಿಸ್ಕು ಅಂತ ನನಗೆ ಅನಿಸಿತ್ತು. ಯಾಕಂದರೆ ತುಂಬ ಈ ಸಿನಿಮಾಗಳು ಯಾರೋ ಮಾಡೋಕ್ಕೆ ಶುರು ಮಾಡ್ತಿದ್ರು, ಅವ್ರ ಕೈಗೆ ಅದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಾಕಷ್ಟು ಕಾಂಟ್ರವರ್ಸಿಗಳು ಈ ಸಿನಿಮಾ ಬಗ್ಗೆ, ಮಾಡಬೇಕಾ ಮಾಡಬಾರ್ದಾ, ಹಲವಾರು ಸಂಸ್ಕೃತಿಗಳು ಹೀಗೆ ತೋರಿಸ್ಬೋದಾ, ಈ ರೀತಿ ಇರುವಂಥ ವಿಚಾರವನ್ನು ಯಾರು ಸಾಮಾನ್ಯವಾಗಿ ಕೈಗೆ ಎತ್ಕೊಳ್ಳಲ್ಲ. ಆ ಥರದ ಒಂದು ಪ್ರಾಜೆಕ್ಟನ್ನು, ಬಹುಶಃ ಆ ಥರದ ಒಂದು ಪ್ರಾಜೆಕ್ಟನ್ನು ಕೈಗೆತ್ಕೊಂಡು ಶೂಟಿಂಗಲ್ಲೂ ಕೂಡ ಅಷ್ಟೇನು ಸುಲಭವಾಗಿ ಶೂಟಿಂಗ್ ನಡೆದಿಲ್ಲ ಈ ಸಿನಿಮಾ. ನಾನು ಸುದೀರ್ಘವಾದಂಥ ಸಮಯ ಇವರ ತಂಡದೊಟ್ಟಿಗೆ ನಾನು ಕಾಲ ಕಳೆದಿದ್ದೀನಿ. ಅಲ್ಲಿ ಬಂದಂಥ ಅಡಚಣೆಗಳು ಎಲ್ಲವೂ ಸರಿಯಾಗಿದೆ. ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ರು, ಡೈರೆಕ್ಟ್ರು ಕರೆಕ್ಟಾಗಿ ಇನ್ನೊಂದು ಇವೆಂಟನ್ನು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದು ಶೂಟಿಂಗ್ನ ಚೆನ್ನಾಗಿ ಮಾಡಲ್ವ ಅವರು. ಅವೆಲ್ಲವೂ ಕೂಡ ಮಾಡಿದ್ರು ಕೂಡ ಅಲ್ಲಿ ಏನೋ ಒಂದು ತೊಂದರೆ ಆಗ್ತಾಯಿತ್ತು.
ಮತ್ತೇನೋ ಆ ಶೂಟಿಂಗ್ನ ಮತ್ತೆ ಆರಾಮ್ಸೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಿ. ಈ ಥರದ ಹಲವಾರು ಸಂದರ್ಭಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಸಿನಿಮಾ ಮುಗಿದ ಮೇಲೂ ಕೂಡ ತೆರೆಗೆ ತೊಗೊಂಡು ಬರೋಕ್ಕೆ ಸರ್ 1-2 ವರ್ಷ ಆಗಿರ್ಬೋದಾ, 1.5 ವರ್ಷ ಆಗಿರ್ಬೋದಾ. ಸಿನಿಮಾ ಮುಗಿದ್ರೂ ಕೂಡ ಅವ್ರಿಗೆ ಅದನ್ನ ಪರೀಕ್ಷೆ ಅಂತ ಹೇಳೋ, ಸವಾಲು ಅಂತ ಹೇಳೋ ನನಗೆ ಗೊತ್ತಾಗ್ತಾ ಇಲ್ಲ. ಆ ಪ್ರತಿ ಒಂದು ಹಂತದಲ್ಲೂ ಅವ್ರಿಗೆ ಕಷ್ಟಗಳು ಬರ್ತಾ ಇತ್ತು. ಆದರೆ ಆ ಕಷ್ಟಗಳಿಂದ ಅವ್ರು ಪಾರಾಗಿ ಅದು ಹೇಗೋ ಮಾಡಿ ಅದನ್ನು ನಿಭಾಯಿಸ್ಕೊಂಡು ಬರ್ತಾ ಇತ್ತು. ಬಹುಶಃ ಕಷ್ಟಗಳು ಕೊಟ್ಟಿದ್ದು ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಸವಾಲು ಅಂತ ನನಗೆ ಅನಿಸುತ್ತೆ ಸರ್. ಅದನ್ನು ಜಯಿಸ್ಕೊಂಡು ಬಂದಿದ್ದು ಆ ಕೊರಗಜ್ಜನ ಆಶೀರ್ವಾದ ಅಂತ ನನಗೆ ಅನಿಸುತ್ತೆ. ಅಷ್ಟು ವಿಶೇಷವಾದಂಥ ಕ್ಷಣಗಳಿಗೆ ನಾನು ಈ ಸಿನಿಮಾದಲ್ಲಿ ಸಾಕ್ಷಿಯಾಗಿದ್ದೀನಿ. ಆಮೇಲೆ ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿರೋ ಹಾಗೆ ಈ ಪ್ರಾಂತ್ಯದ ಗುಳಿಗ, ಕೊರಗಜ್ಜ, ಹಲವಾರು ದೇವರುಗಳು ಬರೋದನ್ನ ಎಲ್ಲರೂ ನೋಡಿದ್ದಾರೆ. ಆದರೆ ನಾನು ಇದನ್ನು ಸ್ವಲ್ಪ ಈ ಸಿನಿಮಾ ಶೈಲಿಯಲ್ಲಿ ಹೇಳಬೇಕು ಅಂತಂದರೆ, ಸುಧೀರ್ ಅರ್ಥವರಿದ್ದಾರಲ್ಲ, ಅವ್ರ ಮೈ ಮೇಲೆ ಪಂಜುರ್ಲಿ ತಾಯಿ ಬಂದಿದ್ಲು, ಬೈರಕ್ಕೆ ಬಂದಿದ್ಲು. ಅಲ್ಲಿ ಸಿನಿಮಾದಲ್ಲಿರುವ ಎಷ್ಟು ಪಾತ್ರಗಳಿದೆಯೋ ಅಷ್ಟು ಪಾತ್ರಗಳು ಅವ್ರ ಮೈ ಮೇಲೆ ಬಂದೋಗಿತ್ತು ಸರ್. ಯಾಕಂದರೆ ಪ್ರತಿ ಸರಿ ನಾವು ಆ್ಯಕ್ಟರ್ಸ್ಗಳು ಆ್ಯಕ್ಟ್ ಮಾಡಬೇಕಾದ್ರೆ ಪ್ರತಿಯೊಂದು ಪಾತ್ರವನ್ನು ಆ್ಯಕ್ಟ್ ಮಾಡಿ ತೋರಿಸಿದಂಥ ಅತ್ಯಂತ ವಿಶೇಷವಾದ ನಿರ್ದೇಶಕರ ಸಾಲಲ್ಲಿ ನೀವೊಬ್ಬರು ನಿಲ್ತೀರಿ. ಪ್ರತಿಯೊಂದು ಕ್ಯಾರೆಕ್ಟರ್ನೂ ತೋರಿಸೋರು. ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ತುಂಬಾ ವ್ಯತ್ಯಾಸವಾಗಿರುವಂಥ ಮ್ಯಾನರಿಸಮ್ ಇರುವಂಥ ಪಾತ್ರಗಳಿದ್ದಾರೆ. ಆ ತನಿಯೇ ಮಾಡಿರುವಂಥ ಆ ಹುಡುಗನ ಪಾತ್ರ ಅಷ್ಟು ಸುಲಭ ಆಗಿರಲಿಲ್ಲ. ಆ ಹುಡುಗ ಹೊಸಬನ್ನ ಆರಿಸ್ಕೊಂಡು ಆ ಹುಡುಗನ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟು ಅವ್ರನ್ನ ಆ ತೆರೆಯ ಮೇಲೆ ಅಷ್ಟು ಗಂಭೀರದಿಂದ ಆ ಹುಡುಗ ಆ್ಯಕ್ಟ್ ಮಾಡೋ ಹಾಗೆ ಮಾಡಿದ್ರಲ್ಲ, ಅದರ ಹಿಂದೆ ಅವರ ಪರಿಶ್ರಮ ತುಂಬ ಇದೆ ಅಂತ ನನಗೆ ಅನಿಸುತ್ತೆ. ಒಟ್ಟಾರೆ ನಾನೊಬ್ಬ ಕಲಾವಿದೆಯಾಗಿ ನನ್ನ ಈ ಥರದ ಒಂದು ಅವಕಾಶ ಅಥವಾ ಸಿನಿಮಾ ಅವಕಾಶ ಸಿಕ್ಕೋದು ಅದು ನಮ್ಮ ತಂದೆ ತಾಯಿ ಮಾಡಿರುವಂಥ ಕಲಾ ಸೇವೆ. ಈ ಥರದ ಒಂದು ಪಾತ್ರ ಸಿಗ್ತಾ ಇರೋದು ಕೊರಗಜ್ಜನ ಸಾಕು ತಾಯಿ ಪಾತ್ರ ಸಿಕ್ಕಿದ್ದು ಬಹುಶಃ ಅಜ್ಜನ ಆಶೀರ್ವಾದ ಅಲ್ಲದೆ ಬೇರೆ ಏನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ತುಂಬ ದೊಡ್ಡ ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ ಈ ಥರದ್ದೊಂದು ಪಾತ್ರಗಳು ನನಗೆ ಸಿಕ್ಕೋದಕ್ಕೆ. ಜೊತೆಗೆ ನನಗೆ ಒಬ್ಬ ಕಲಾವಿದೆಯಾಗಿ ತುಂಬ ಚಾಲೆಂಜಿಂಗ್ ಆಗುವಂಥ, ಕಲಿಯೋಕ್ಕೆ ಬಹಳಷ್ಟು ಅವಕಾಶ ಸಿಗುವಂಥ ಹಲವಾರು ಸಂದರ್ಭಗಳನ್ನು, ಸನ್ನಿವೇಶಗಳನ್ನು ನಿರ್ದೇಶಕರು ಈ ಸಿನಿಮಾದಲ್ಲಿ ನನಗೆ ಕಟ್ಟಿಕೊಟ್ಟಿದ್ದಾರೆ. ಒಬ್ಬ ಕಲಾವಿದೆಯಾಗಿ ನಾನು ಬೆಳೆಯೋದಕ್ಕೆ ಈ ಸಿನಿಮಾ ನನಗೆ ತುಂಬ ದೊಡ್ಡ ಅವಕಾಶ ಸಿಕ್ಕಿದೆ. ಇಲ್ಲ ಸರ್, ಅದೆಲ್ಲ ಹೇಳ್ತಾರಲ್ಲ, ಒಂದೊಂದು ಪರೀಕ್ಷೆಯಲ್ಲೂ ಕೂಡ ನಾವು ಉತ್ತಮವಾಗಿ ಬರೆದ್ರೆ ಮಾತ್ರ ಇನ್ನೊಂದು ಗ್ರೇಡ್ಗೆ ನಾವು ಹೋಗೋಕೆ ಸಾಧ್ಯ ಅಂತ. ಸನ್ನಿವೇಶಗಳು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ರು ಸರ್. ನಮ್ಗೆ ನಿಜಕ್ಕೂ ಆ ಸನ್ನಿವೇಶಗಳನ್ನೆಲ್ಲ ನೀವು ಕೊಡುವಾಗ ನನ್ನ ಕೈಲಿ ಮಾಡೋಕ್ಕಾಗತ್ತೆ ಅಂತ ನಾನು ಅನ್ಕೊಳ್ಳೇ ಇಲ್ಲ. ನೀವು ಕೊಟ್ಟಂಥ ಒಂದು ಕಾನ್ಫಿಡೆನ್ಸ್ ನನಗೆ, ಆಮೇಲೆ ನೀವು ಆ ಕಥೆನ ನಾನು ನರೇಟ್ ಮಾಡಿದಂಥ ರೀತಿ, ಬಹುಶಃ ಅಜ್ಜನ ಆಶೀರ್ವಾದ. ಕೆಲವು ಸನ್ನಿವೇಶಗಳಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕಾಯಿತು ಅಂತ ಹೇಳ್ತೀನಿ. ಅಷ್ಟು ಮಾತ್ರ ಹೇಳ್ತಾ ಇನ್ನೂ ತುಂಬ ಇವೆಂಟ್ಗಳು ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಚಿತ್ರತಂಡ. ಇನ್ನೂ ಸಾಕಷ್ಟು ಈ ವಿಚಾರಗಳ ಬಗ್ಗೆ, ವಿಸ್ಮಯಗಳ ಬಗ್ಗೆ ಮಾತಾಡೋದಿದೆ. ಒಟ್ಟಾರೆ ಒಬ್ಬ ಕಲಾವಿದೆಯಾಗಿ ನಾನು ಅತ್ಯಂತ ಶ್ರದ್ಧೆಯಿಂದ, ತುಂಬ ಪ್ರೀತಿಯಿಂದ, ಗೌರವದಿಂದ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇಂಥ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ತ್ರಿವಿಕ್ರಮ್ ಸರ್ ನಿಮಗೆ ತುಂಬ ಧನ್ಯವಾದಗಳು. ಡೈರೆಕ್ಟರ್ ಸರ್ ನಿಮಗೂ ಕೂಡ, ವಿದ್ಯಾಧರವರು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ ನಮ್ಮನ್ನು ಸೆಟ್ನಲ್ಲಿ. ತುಂಬ ಥ್ಯಾಂಕ್ಸ್. ಎಲ್ಲ ಪಾಸಿಟಿವ್ ಆದೆ, ಆದರೆ ನೆಗೆಟಿವ್ ಇದೆ ಸರ್. ಏನು ಸರ್ ಹೇಳಲ್ಲ? ನೆಗೆಟಿವ್ ಅಂತ ಹೇಳಿಲ್ಲ ಸರ್. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತೀನಿ. ಬಹುಶಃ ಎಲ್ರಿಗೂ 9 ರಿಂದ 6 ಗಂಟೆವರೆಗೂ ಕೆಲಸ ಮಾಡಿ ಎಲ್ಲರಿಗೂ ಗೊತ್ತು ಅಲ್ವಾ ಸರ್. ನಾವು ಈ ಸಿನಿಮಾದಲ್ಲಿ ನಿಮಗೆ ಕಲ್ಪನೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸತತವಾಗಿ, ನಾನು ಅಂದರೆ ನನ್ನ ಜೊತೆ ಚಿತ್ರತಂಡ ಇತ್ತು, ಸತತವಾಗಿ 28 ಅವರ್ಸ್ ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಮಾಡಿರುವಂಥ ಇತಿಹಾಸ ಇದೆ ಈ ಸಿನಿಮಾಗೆ. ನನಗೆ ನಮ್ಮ ಕೆಪಾಸಿಟಿ ಎಲ್ಲ ಸರ್, ಅದಕ್ಕೂ ಮೀರಿ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ ಸರ್. ಅದು ಬಹುಶಃ ನಮ್ಮ ಕೆಪಾಸಿಟಿ ಅಷ್ಟೆಲ್ಲ ಇರಲಿಲ್ಲ. ಭಾಳ ವರ್ಷ ಆಗೋಗಿತ್ತು. ತುಂಬ ಚಿಕ್ಕ ಹುಡುಗಿಲಿ
ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ ಎಲ್ಲ ಶೂಟ್ ಮಾಡಿ ಬೆಳಗಿನ ಜಾವ 6 ಗಂಟೆಗೆ ಪ್ಯಾಕಪ್ ಮಾಡ್ತಾ ಇದ್ರು. ಆದರೆ ಬೆಳಗ್ಗೆ 5 ಗಂಟೆಗೆ ಎದ್ದವರು ರಾತ್ರಿ ಎಲ್ಲ ಶೂಟ್ ಮಾಡಿ, ಅದು ಕೊರಗಜ್ಜನ ತುಂಬ ವಿಶೇಷವಾದಂತಹ ಒಂದು ಸನ್ನಿವೇಶ. ನಮಗೆ ನಿಜವಾಗ್ಲೂ ಆಯಾಸ ಆಗಿರೋದೇ ಗೊತ್ತಾಗಲಿಲ್ಲ. ಸೂರ್ಯ ಉದಯ ಆದಮೇಲೆ ನಮಗೆ ಗೊತ್ತಾಗಿದ್ದು ಅಯ್ಯೋ ಇಷ್ಟೊತ್ತಾಗೋಗಿದೆಯಾ ಅಂತ. ಬಟ್ ಆವಾಗ ನಮಗೆ ಟಯರ್ಡ್ನೆಸ್ ಸ್ಟಾರ್ಟ್ ಆಯಿತು. ಸೂರ್ಯ ಸನ್ರೈಸ್ ಆದಮೇಲೆ, ಬಹುಶಃ ಸನ್ರೈಸ್ ಆದಮೇಲೆ ಡೈರೆಕ್ಟರ್ ಸರ್ ಪ್ಯಾಕಪ್ ಹೇಳ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ರೆ ಮೇಡಮ್ ಡ್ರೆಸ್ ಚೇಂಜ್ ಹೋದ್ರು 6-7 ಗಂಟೆಗೆ. ಅಂದರೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದವರು ಮಾರನೇ ದಿನ ತಿಂಡಿ ತಿಂದು 9 ಗಂಟೆಗೆ ಸೆಟ್ನವರೆಲ್ಲ ತುಂಬಾ ಕಷ್ಟ ಹಿಂಗೆ ಮಾಡೋಕ್ಕೆ ಆಗೋದೇ ಇಲ್ಲ ಅಂದಾಗ ಅವ್ರು ಪ್ಯಾಕಪ್ ಮಾಡಿದ್ರೆ ಹೊರತು ಅವ್ರಿಗೇನು ಎನರ್ಜಿ ಕಡಿಮೆ ಆಗಿರಲಿಲ್ಲ ಸರ್. ಆ ಪಕ್ಕದಲ್ಲಿರೋರಿಗೆಲ್ಲ ಎನರ್ಜಿ ಕಡಿಮೆ ಆಗೋಗಿತ್ತು. ಹಾಗಾಗಿ ಒಂದಲ್ಲ ಎರಡಲ್ಲ ಈ ಸಿನಿಮಾದಲ್ಲಿ ಈ ಥರ 100 ಸನ್ನಿವೇಶಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಈ ಸಿನಿಮಾ ಕತೆ ಎಷ್ಟು ವಿಶೇಷವಾಗಿದೆಯೋ ತೆರೆಯ ಮೇಲೆ, ತೆರೆಯ ಹಿಂದೆಯೂ ಕೂಡ ಅಷ್ಟೇ ವಿಶೇಷವಾದಂಥ ಘಟನೆಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಒಟ್ಟಾರೆ ಈ ಹಂತದಲ್ಲಿ ಈ ಸಿನಿಮಾ ನಿಂತಿರೋದು ತುಂಬಾ ಖುಷಿ ಆಗುತ್ತೆ. ಸಿನಿಮಾ ಚಿತ್ರರಂಗದಲ್ಲಿ ಹೆಚ್ಚು ಸಿನಿಮಾಗಳು ಸಕ್ಸಸ್ ಆಗ್ಬೇಕು ಸರ್. ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಎಲ್ಲ ಭಾಷೆಯಲ್ಲೂ ಈ ಸಿನಿಮಾ ಮಾಡ್ತಾ ಇದ್ದೀರಿ. ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಬೇರೆ ಎಲ್ಲ ರಾಜ್ಯಗಳಲ್ಲಿ, ಇಡೀ ಭಾರತದಾದ್ಯಂತ ಈ ಕೊರಗಜ್ಜನ ಸಿನಿಮಾ ಅದ್ಧೂರಿಯಾಗಿ ಪ್ರದರ್ಶನಗೊಳ್ಳಿ, ಆ ಮೂಲಕ ಕನ್ನಡ ಚಿತ್ರರಂಗ ಮತ್ತೊಂದಿಷ್ಟು ಚೇತರಿಸ್ಕೊಳ್ಳಿ, ಸಂಭ್ರಮ ಮಾಡೋ ಹಾಗೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಮಾಧ್ಯಮದವರಿಗೆ ಬಂದಂಥ ಎಲ್ಲರಿಗೆ, ಭವ್ಯ ಮೇಡಮ್ ಅವ್ರಿಗೆ, ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ಮೋಟಮ್ಮ ಅವ್ರಿಗೆ ಎಲ್ಲರಿಗೂ ಕೂಡ ನಮ್ಮ ಪ್ರೀತಿಯ ಧನ್ಯವಾದಗಳು. ಈ ಸಿನಿಮಾದಲ್ಲಿ ಪಾತ್ರ ಮಾಡಿ ಅಂತ ಕೂಡ ಒಂದು ದಿವಸ ಫೋನ್ ಮಾಡಿ ಹೇಳಿದರು. ನನಗೆ ಕಷ್ಟ ಆಗ್ಬೋದು ಅನ್ನೋ ಮಾತನ್ನು ಹೇಳಿದೆ. ಯಾಕೆಂದರೆ ನನಗೆ ನಮ್ಮ ಮಂಗಳೂರು, ಉಡುಪಿ ಕಡೆ ಜನ ಅವತ್ತಿನ ಅರಿವಿಲ್ಲದ ಮುಗ್ಧ ಜಾನಪದರು ಅಂತ ಹೇಳಿದ್ರೆ ಹಿರಿಯರು ಹೇಗಿರ್ತಿದ್ರು ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಹಾಗೆ ಮಾಡಬೇಕಾದ ಪಾತ್ರವನ್ನು ನಾನು ಮಾಡಲಿಕ್ಕೆ ಹೋದರೆ ಹೇಗಾಗ್ಬೋದು ಅಂತ ಹೇಳಿ, ಸರಿಯೋ ತಪ್ಪೋ ನಾನು ಅದನ್ನು ಇಲ್ಲ ನನ್ನಿಂದ ಸಾಧ್ಯ ಇಲ್ಲ, ಕ್ಷಮಿಸಿ ಅನ್ನೋ ಮಾತನ್ನು ಹೇಳಿದೆ. ಮತ್ತು ಹಿಂದಿನವರು ಇದೊಂದು ಜಾನಪದ ಮೂವಿ ಅಂತಲೇ ಹೇಳ್ಬೋದು. ಹಿಂದಿನವರು ನಂಬಿದಂಥ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯನ್ನು ದೇವರಲ್ಲಿ ಇಟ್ಟಂಥ ಈ ಕಥೆಯ ಒಂದು ಸಿನಿಮಾ ಇದೆಯಲ್ಲ, ನಾವೆಲ್ಲರೂ ಹೆಮ್ಮೆ ಪಡಬೇಕಾಗುತ್ತೆ, ಮೆಚ್ಚುಗೆ ಪಡಬೇಕಾಗುತ್ತೆ. ನನ್ನ ತಂದೆ ಕೂಡ ಆ ಭಾಗದ ದೈವಗಳನ್ನೇ ಪೂಜೆ ಮಾಡ್ತಿದ್ರು. ಈ ಸರ್ಪಳಿ ಭೂತ, ಕುಯಿ ಭೂತ, ಹಾಗೆ ಕಪ್ಪಿನ ಭೂತ, ಈ ಭೂತಗಳ ದೈವ ಆರಾಧಕರು ನಮ್ಮ ಅಪ್ಪ. ನಾವು ಪೂಜೆಗಳನ್ನ ಮಾಡ್ತಾ ಇದ್ವಿ. ಆದರೆ ಕೊರಗಜ್ಜನ ಬಗ್ಗೆ ನನಗೆ ಹೆಚ್ಚು ತಿಳುವಳಿಕೆ ಇರಲಿಲ್ಲ. ಸಣ್ಣವಳಾಗಿದ್ದಾಗೆ ಲಾರಿ ಮೇಲೆ ಮತ್ತು ಎಲ್ಲ ವಾಹನಗಳ ಮೇಲೆ ಬರಿತಾ ಇದ್ದರು. ಆಮೇಲೆ ನಮ್ಮೂರಲ್ಲಿ ಆ ಕಡೆಯಿಂದ ಬಂದ ಜನ ಈ ದೀಪಾವಳಿ ಟೈಮಲ್ಲಿ ಈ ವೇಷ ಹಾಕಿ ಅವರು ಬರ್ತಾಯಿದ್ರು ಊರೂರಿಗೆ. ಹಾಗಾಗಿ ಅದನ್ನು ನಾನು ಕಂಡಿದ್ದೆ. ಕೊರಗಜ್ಜನವರ ಒಂದು ಶಕ್ತಿ, ಪವಾಡ ಅದೇನು ನನಗೆ ತಿಳಿದಿರಲಿಲ್ಲ. ಇತ್ತೀಚೆಗೆ ಜಯಪ್ರಕಾಶ್ ಹೆಗಡೆ ಅವರ ರಿಲೇಷನ್ ಒಬ್ಬರು ನಮ್ಮ ವೇಣುಗೋಪಾಲ್ ಶೆಟ್ಟಿ ಅಂತ ಹೇಳಿ, ಅವರು ಉಡುಪಿಯವರು, ನನಗೆ ಮಂಡುಗುಡ್ಡೆಯಲ್ಲಿ ಕೊರಗಜ್ಜನ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ನನ್ನ ಮಗಳು ಎಲೆಕ್ಷನ್ ಟೈಮಲ್ಲಿ ಕರ್ಕೊಂಡು ಹೋದರು. ಇಲ್ಲಿ ನೀವು ಬೇಡಿದರೆ ಎಲ್ಲ ಆಗ್ತದೆ ಅಂತ ಹೇಳಿ ನಾನು ಅಲ್ಲಿ ಹೋಗಿ ಬೇಡಿ ಬಂದಿದ್ದೆ. ಮಗಳು ಗೆದ್ದಿದ್ದಾಳೆ. ಮತ್ತು ನನಗೆ ಆಶೀರ್ವಾದ ಕೂಡ ಅಲ್ಲಿ ಕೊರಗಜ್ಜನವ್ರದ್ದು ಸಿಕ್ಕಿದೆ. ಆಮೇಲೆ ಮೂಲ ಸ್ಥಳಕ್ಕೂ ಕೂಡ ಸುಧೀರ್ ಅವ್ರು ಕಳಿಸ್ಕೊಟ್ಟಿದ್ರು ಇದ್ರ ಹತ್ರ, ದೇರ್ಲಕಟ್ಟೆ ಹತ್ರ. ಅಲ್ಲಿ ಹೋಗಿ ಬಂದಿದ್ದೇನೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಈ ತಂಡದವರು ಎಲ್ಲ ಕಾಯ ವಾಚ ಮನಸ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ. ಎಲ್ಲದಕ್ಕೂ ನಮಗೆ ಬೇಕಾಗಿರೋದು ಇಚ್ಛಾಶಕ್ತಿ ಮತ್ತು ಆತ್ಮವಿಶ್ವಾಸ. ಅದನ್ನು ಸುಧೀರ್ ಅವರು ಮತ್ತು ಅವರ ತ್ರಿವಿಕ್ರಮ್ ಅವರು, ಇನ್ನೊಬ್ಬರು ವಿದ್ಯಾಶೆಟ್ಟಿ ಅವರು ಅದನ್ನು ಇಟ್ಕೊಂಡು ಇಡೀ ತಂಡವನ್ನು ಕಟ್ಕೊಂಡು ನಮ್ಮ ಶ್ರುತಿ ಮತ್ತು ನಮ್ಮ ಭವ್ಯ ಅವ್ರನ್ನ ಒಂದು ಮುಂದೆ ಇಟ್ಟು ಈ ಮೂವಿ ಮಾಡಿದ್ದಾರೆ. ಇವರಿಬ್ಬರು ಏನು ಹೊಸಬರಲ್ಲ, ಅವರು ಸ್ನೇಹಿತರು. ಹಿಂದೆ ನಾನು ಶ್ರುತಿಯವ್ರನ್ನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಕಾರ್ಯಕ್ರಮಕ್ಕೆ ಕರೆದಿದ್ದೆ. ಹಾಗೆ ಭವ್ಯ ಅವರು ನನ್ನ ಚುನಾವಣಾ ಪ್ರಚಾರಕ್ಕೆ ಮೂಡಿಗೆರೆ ಬಂದಿದ್ದರು. ನನಗೆ ಅವ್ರ ಬಗ್ಗೆ ಬಹಳ ಹೆಮ್ಮೆ. ಅವರೆಲ್ಲರೂ ನನ್ನ ಸ್ನೇಹಿತರೆ. ಈವನ್ ವಿಜಯಲಕ್ಷ್ಮಿ ಸಿಂಗ್ ಅವರು ನನಗೆ ಬಹಳ ಬೇಕಾದವರು. ಅವರ ಪತಿ ಜೈ ಜಗದೀಶ್ ನನ್ನ ವೆಲ್ ವಿಷರು. ಅವರ ತಂಗಿ ಚಂದ್ರಕಲಾ
ನಮ್ಮ ಕೊಡಗಿನ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷೆ ಆಗಿದ್ದರು. ಅವರು ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ವೀರಭೂಮಿ ಅನ್ನೋಲ್ಲಿ ಈ ಜಾನಪದ ಕಲೆಗಳ ಒಂದು ಇದನ್ನು ಮಾಡ್ತಾ ಇದ್ರು. ನಾವು ಒಮ್ಮೆ ಹೋಗಿ ಭಾಗವಹಿಸಿದ್ದೆ. ಜಾನಪದ ಕಲೆ, ಜಾನಪದ ಕತೆ, ಜಾನಪದ ಹಾಡು ಅಂತ ಹೇಳಿದರೆ ನನಗೆ ಭಾಳ ಇಷ್ಟವಾದಂಥ ಕೆಲವೊಂದು ಸಂಗತಿಗಳು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಹೆಣ್ಮಕ್ಳ ಈ ಒಂದು ಹುಲಿ ಕುಣಿತ ನನಗೆ ಹೆಮ್ಮೆ ತಂದು ಕೊಡ್ತು. ನಿನ್ನೆ ಹೆಣ್ಣು ಶಿಶುವಿನ ವಿಶ್ವ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೇವೆ. ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ನನಗೆ ಚಿಕ್ಕಮಗಳೂರಿನಲ್ಲಿ ಹೆಣ್ಣು ಮಗುವಿನ ವಿಶ್ವ ದಿನಾಚರಣೆ ಅಂತ ಹೇಳಿ ಕರೆದಿದ್ರು ಡಾಕ್ಟರ್ ಕೃಷ್ಣೇಗೌಡರು ಅಂತ. ಅವ್ರ ಮಗಳು ಡಾಕ್ಟರ್ ವರ್ಷ ಅಂತ ಎಲ್ಲ ಹೆಣ್ಮಕ್ಳನ್ನ ಕೂರಿಸಿ ಇವತ್ತು ಹೆಣ್ಮಕ್ಳ ಪರಿಸ್ಥಿತಿ ಹೇಗಿದೆ, ಹೇಗಾಗಬೇಕು, ಯಾವ ರೀತಿಯಲ್ಲಿ ನಾವು ಈ ಸಮಾಜದಲ್ಲಿ ಇನ್ನೂ ಗಟ್ಟಿ ಆಗಬೇಕು ಅಂತ. ಈಗ ಮಕ್ಕಳು ಗಂಡು ಮಕ್ಕಳ ಥರನೇ ಹುಲಿ ಕುಣಿತ ಕುಣಿದಿದ್ದಾರೆ. ಇವರಲ್ಲಿ ಯಕ್ಷಗಾನ ಕಲೆ ಇದೆಯಲ್ಲ, ಅದನ್ನು ಕೂಡ ಹೆಣ್ಮಕ್ಳು ಚಾಲೆಂಜ್ ಆಗಿ ಈಗ ಕಲಿತವರು ಯಕ್ಷಗಾನ ಮಾಡ್ತಾರೆ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಡೊಳ್ಳಿ ಕುಣಿತ ಇದೆಯಲ್ಲ, ಅದನ್ನು ಬರೀ ಗಂಡಸರೇ ಮಾಡ್ತಿದ್ರು. ಇವಾಗ ಹೆಣ್ಮಕ್ಳು ಡೊಳ್ಳು ಕುಣಿತ ಇದೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ವೀರಗಾಸೆ ಕುಣಿತ, ಅದು ಕಡೂರಿನಲ್ಲಿ ಇದೆ. ಅದನ್ನು ಇವತ್ತು ನಮ್ಮ ಹೆಣ್ಮಕ್ಳು ತುಂಬ ಚೆನ್ನಾಗಿ ಆ ವೀರಗಾಸೆ ಕುಣಿತನ ಮಾಡ್ತಾರೆ. ನನಗೂ ತುಂಬ ಇಷ್ಟವಾದ ಇವೆಲ್ಲ ಕಲೆಗಳು. ಹಾಗಾಗಿ ಹೆಣ್ಮಕ್ಳು ಯಾವುದರಲ್ಲೂ ಕಡಿಮೆ ಇಲ್ಲ. ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕೊರಗಜ್ಜ ಹೆಣ್ಣು ಮಕ್ಕಳಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಮತ್ತು ಈ ನಿನ್ನ ದೈವದ ಬಗ್ಗೆ ಏನು ಈ ಫಿಲ್ಮ್ ಮೂಲಕ ಜನಕ್ಕೆ ಸಮಾಜಕ್ಕೆ ಪ್ರಚಾರ ಕೊಡೋ ಹಾಗೆ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಸುಧೀರ್ ಅತ್ತಾವರವರು ಮತ್ತು ತ್ರಿವಿಕ್ರಮ್ ಅವರು, ಅವರ ಎಲ್ಲ ತಂಡದವರು. ಅವರಿಗೆ ಈ ಹೆಚ್ಚು ಆಶೀರ್ವಾದ ಮಾಡಿ ಹಾರೈಸಿ ಇಲ್ಲಿನ ಪಾತ್ರಧಾರಿಗಳಿಗೂ ಕೂಡ ಹೆಚ್ಚಿನ ಹಾರೈಕೆ ಮಾಡಿ ಮುಂದೆ ಇನ್ನೂ ಯಶಸ್ವಿ ಆಗಲಿ. ಹಾಗೆ ಈ ಮೂವಿ ಕೂಡ ಪ್ರಸಿದ್ಧಿ ಆಗಲಿ. ಕಾಂತಾರ ಮೂವಿ ಅಷ್ಟೇ ಪ್ರಸಿದ್ಧಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತಾ, ನಮ್ಮ ತಂದೆ ಪೂಜೆ ಮಾಡ್ತಿದ್ದ ಎಲ್ಲ ದೈವಗಳನ್ನು ಕೂಡ ಪ್ರಾರ್ಥನೆ ಮಾಡಿ ಈ ದೈವದ ಈ ಮೂವಿ ಇನ್ನಷ್ಟು 6 ಏನು ಭಾಷೆಯಲ್ಲಿ ಇದು ತಯಾರಾಗಿದೆ, ಸಕ್ಸಸ್ ಆಗಲಿ, ಇದಕ್ಕೆ ಅವಾರ್ಡ್ ಬರಲಿ ಅಂತ ಹೇಳಿ ಹಾರೈಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ನಾನು ಹಿಂದೆ ನಮ್ಮ ಸುಧೀರ್ ಅತ್ತ ಅವರು ನನ್ನ ಬಂದು ಅಪ್ರೋಚ್ ಆಗ್ತಾರೆ, ಒಂದು ಫಿಲ್ಮ್ ಮಾಡೋಣ, ಕೊರಗಜ್ಜ ಫಿಲ್ಮ್ ಮಾಡೋಣ ಅಂತ. ಅದು ಮೋಸ್ಟ್ಲಿ ಒಂದು ಅರ್ಧ ಗಂಟೆಯಲ್ಲೇ ಫೈನಲೈಸ್ ಆಗಿರ್ಬೋದು ಮೋಸ್ಟ್ಲಿ. ಏನಂದರೆ ನಾನು ಆ್ಯಕ್ಚುಲಿ ಒಂದು ಕೊರಗಜ್ಜ ಆರಾಧಕ ಕುಟುಂಬದಿಂದ ಬಂದವನು. ಸೊ ನಮ್ಮ ತಾಯಿ ನೆಲದ ಜಲ, ಪರಂಪರೆ, ಪದ್ಧತಿ, ನೆಲ ಇದನ್ನು ಪ್ರಪಂಚದಾದ್ಯಂತ ಕೊರಗಜ್ಜ ಆರಾಧಕರಿಗೆ ಯಾವುದೇ ಭಾವನೆಗೆ ಧಕ್ಕೆ ತರದಂತೆ ಚಿತ್ರೀಕರಿಸಿ ಅದನ್ನು ಜಗತ್ತಿನಾದ್ಯಂತ ತೋರಿಸ್ಬೇಕು ಅಂತ ನನ್ನ ಒಂದು ಆಸೆ ಇತ್ತು. ಅದಕ್ಕೆ ಆ ಸೇಮ್ ಡೇ ಆ್ಯಕ್ಚುಲಿ ಅವ್ರ ಫೋನ್ ಎತ್ತಾನೆ ಇರಲಿಲ್ಲ. ನಾನು ನಾರ್ಮಲ್ ಆಗಿ ಸಾಧಾರಣ ಕಂಟಿನ್ಯೂಸ್ ಆಗಿ ಒಂದು ಜಗಳ ಆಗಿತ್ತು ನಮಗೆ. ಒಂದು 8-10 ವರ್ಷ ಆಗ್ತಿರ್ಲಿಲ್ಲ. ಬಾಂಬೆಯಲ್ಲಿ ನಾನು ಅವರನ್ನು ಬಿಟ್ಟೋಗಿದ್ದೆ. ಸೊ ಅದಕ್ಕೆ ನಾನು ಒಪ್ಕೊಂಡೆ. ಬಟ್ ಆಮೇಲೆ ಶೂಟಿಂಗ್ ಶುರು ಆದಮೇಲೆ ಸಾಧಾರಣ ಒಂದು 4-5 ಕಡೆ ಅಡಚಣೆ ಆಯಿತು. ತುಂಬ ಫೈನಾನ್ಷಿಯಲ್ ಲಾಸ್ ಅಂತೂ ತುಂಬ ಜಾಸ್ತಿನೇ ಆಯಿತು. ಏನು ಮಾಡೋಕ್ಕಾಗಲ್ಲ. ಕೊರಗಜ್ಜ ನಮ್ಮನ್ನು ಏನಾದರೂ ಮಾಡಿ ನಮ್ಮನ್ನು ಇದು ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡಿದ್ದು. ಏನೂ ತೊಂದರೆ ಆಗದೆ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಯಿತು. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮು ಆ್ಯಕ್ಚುಲಿ ಶೂಟಿಂಗ್ ಸ್ವಲ್ಪ ಬೇಗನೆ ಆಯಿತು. 1.25 ವರ್ಷ ಎಲ್ಲ ಶೂಟಿಂಗ್ ಮುಗೀತು. ಇನ್ನು ಇವ್ರದ್ದು ನಮ್ಮ ಡೈರೆಕ್ಟರ್ದೇ ಥಾಟ್ಸ್ ಎಲ್ಲ ಡಿಫ್ರೆಂಟ್ ಥಾಟ್ಸ್ ಎಲ್ಲ. ಪ್ರತಿ ಸ್ಟೇಜಲ್ಲೂ ಅವ್ರದ್ದು ಕಾಲ್ ಶೀಟ್ ಸಿಗಲ್ಲ. ಈಗ ಗೋಪಿ ಸುಂದರ್ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಅವ್ರದ್ದು ಕಾಲ್ ಶೀಟ್ ಸಿಗಬೇಕಾದ್ರೆ ಇನ್ನೊಂದು 6 ತಿಂಗಳು. ಆಮೇಲೆ ನಮ್ಮ ಲಿಜು ಅಂತ ಇವರು DI ಅವರು ನಮ್ಮ ಕೇರಳ ಗೌರ್ಮೆಂಟ್ ಇಂದ ಸತತ 3 ಸಲ ತಗೊಂಡಿದ್ದಾರೆ, ಏನು ಅವಾರ್ಡ್ ತಗೊಂಡಿದ್ದಾರೆ. ಅದೇ ರೀತಿ ನಮ್ಮ VFX ನ ಲವನ್ ಮತ್ತೆ ಕುಶನ್ ಅಂತ. ಹಾಗೆ ಈಗ ಮೊನ್ನೆ ಪುಷ್ಪ ಪಿಕ್ಚರ್ ಮಾಡಿದವರು ಬಿಪಿನ್ ದೇವ್ ಅಂತ ಸೌಂಡ್ ಡಿಸೈನ್ ಮಾಡ್ತಾ ಇದ್ದಾರೆ.
ಅವರು ಅದ್ಭುತ ಸೌಂಡ್ ಡಿಸೈನರ್ ಆ್ಯಕ್ಚುಲಿ. ಅದೇ ರೀತಿ ಗೋಪಿ ಸುಂದರ್, ಇವ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಸೆಟ್ ಇದರಲ್ಲಿ. ಫಸ್ಟ್ ಆಫ್ ಆಲ್ ಯಾವಾಗ ಗಲಾಟೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಬೆಳಿಗ್ಗೆ ಮತ್ತೆ ಅದನ್ನು ಸರಿ ಮಾಡಬೇಕು, ಪ್ರತಿದಿನ ಇದೇ ನಮ್ದು ಪ್ರಾಬ್ಲಮ್ಸ್ಗಳು. ಆಮೇಲೆ ಈಗ ಲಾಸ್ಟ್ ಈಗ ಸಾಧಾರಣ ಒಂದು 15 ಸಲ ನಾನು ಮೂವಿ ನೋಡಿದ್ದೇನೆ. ಈಗ ಪ್ರತಿ ಸ್ಟೇಜಲ್ಲಿ DI ಮಾಡಿದಾಗಲೂ ನೋಡಿದ್ದೇನೆ, VFX ಮಾಡಿದಾಗಲೂ ನೋಡಿದ್ದೇನೆ, ಫಸ್ಟ್ ರಶ್ ಕಟ್ ಮಾಡಿದಾಗಲೂ ನೋಡಿದ್ದೇನೆ, ಎಡಿಟಿಂಗಲ್ಲಿ ನೋಡಿದ್ದೇನೆ, ಪ್ರತಿಯೊಂದು ನೋಡಿದ್ದೇನೆ. ಬಟ್ ಫಿಲ್ಮ್ ಈಗ ಎಷ್ಟೇ ಕಷ್ಟ ಇದ್ರೂ ಫಿಲ್ಮ್ ಅದ್ಭುತವಾಗಿ ಮೂಡಿ ಬಂದಿದೆ. ಈಗ ನಾವು ನವೆಂಬರ್ 20 ಇವತ್ತು ನಮ್ದು ಇದು ಟೀಸರ್ ಲಾಂಚ್ ಮತ್ತೆ ಇದಿತ್ತು, ಯಾವುದು ಫಸ್ಟ್ ಲುಕ್ ಲಾಂಚ್ ಇದೆ. ಇದು ಬಿಗಿನಿಂಗ್ ನಮ್ದು. ಇನ್ನು ಕೆಲವು ಪ್ರೋಗ್ರಾಮ್ಗಳಿದೆ. ಇನ್ನು ಸಾಧಾರಣ ನವೆಂಬರ್ 28 ನಾವು ರಿಲೀಸ್ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ. ಮೋಸ್ಟ್ಲಿ ಆಗುತ್ತೆ, ರಿಲೀಸ್ ಆಗುತ್ತೆ, ಸೇಮ್ ಡೇ ಆಗುತ್ತೆ. ಆಮೇಲೆ ಗೋಪಿ ಸುಂದರ್ ಹೇಳಿದಂಗೆ ಈ ಪಿಕ್ಚರ್ಸ್ ಒಂದು ಅಪ್ಪ ಮಗನ ಲವ್ ಅಲ್ಲ, ಅಥವಾ ಒಂದು ಲವ್ ಪಿಕ್ಚರ್ ಅಲ್ಲ. ಇದನ್ನ ಡಿಸೈನ್ ಈ ಫಿಲ್ಮ್ ಮಾಡಬೇಕಾದ್ರೆ ಸಾಧಾರಣ ಒಂದು 6 ತಿಂಗಳು ಮೊದಲೇ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಅದನ್ನ ನಾನು ಅಲ್ಲಗಳಿಲ್ಲ, ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಸಾಧಾರಣ 6 ತಿಂಗಳು ಕಥೆಯ ಮೇಲೆ ಕೂತಿದ್ದಾರೆ. ಅದಾದ್ಮೇಲೆ ಅದರದ್ದು ಕಾಸ್ಟ್ಯೂಮ್ಸ್ 800 ವರ್ಷ ಹಳೆಯ ಕಾಸ್ಟ್ಯೂಮ್ಸ್ ಅದು. ಅದನ್ನ ಯಾವ ರೀತಿ ಬರ್ಬೋದು ಅಂತ ಡಿಸೈನ್ ಮಾಡೋದಕ್ಕೆ ಒಂದು 2-3 ತಿಂಗಳು ತಗೊಂಡಿದ್ದಾರೆ ಅದನ್ನ. ಇದೇ ರೀತಿ ಅವರು ಯಾವುದನ್ನು ಬಿಟ್ಟಾಕಿಲ್ಲ, ಕಂಪ್ಲೀಟ್ ಅವ್ರಿಗೆ ಹೆಂಗ್ ಬೇಕು ಅದನ್ನ ಆ ಥರನೇ ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ ವಿದ್ಯಾಧರ ಶೆಟ್ಟರು ಸಾಧಾರಣ ಇದು ಬಾಂಬೆಯಿಂದ ಬಂದು 3 ವರ್ಷ ನಮ್ಮ ಜೊತೆನೇ ಇದ್ದಾರೆ. ಅವರು ಅಲ್ಲಿ ಸ್ಟುಡಿಯೋ ಏನಾಗಿದೆ ಗೊತ್ತಿಲ್ಲ. ಇಷ್ಟೇ, ಬೇರೆ ಇನ್ನೇನು. ನಮ್ಮ ಟೀಮ್, ನಮ್ಮ ಶ್ರುತಿ ಮೇಡಮ್, ನಮ್ಮ ಭವ್ಯ ಮೇಡಮ್, ನಮ್ಮ ಕಬೀರ್ ಬೆಡೀಜಿ, ಹಾಗೆ ಸಂದೀಪ್ ಸಪಾರ್ಕರ್ ಸರ್ ಅದ್ಭುತ ನಟಿಸಿದ್ದಾರೆ. ಇವನ್ ನಮ್ಮ ಗಣೇಶಾಚಾರ್ಯ ಅವರು ಇದ್ದಾರೆ ಅದರಲ್ಲಿ. ದಿನ ಜಗಳ ಅಂದ್ರೆ ಅವ್ರಿಗೆ ಬೇಕಾದ ಔಟ್ಪುಟ್ ಅವರೊಂದು ಏನೋ ಕೊಡ್ತಾರೆ, ಅದು ಔಟ್ಪುಟ್ ಇವರಿಗೆ ಸೂಟ್ ಆಗಲ್ಲ. ಇವರಿಗೆ ಪೇಷನ್ಸ್ ಸ್ವಲ್ಪ ಕಮ್ಮಿ ಆಕ್ಚುಲಿ. ಮರ್ಯಾದೆ ತೆಗಿಬಿಡಿ ಸಾಕು ಸರ್. ಬಗ್ಗೆ ಸಿನಿಮಾ ಮಾಡೋದು ಹೋಗ್ತೀರಾ ಸರ್ ನೀವು? ಶ್ರೀರಾಮಚಂದ್ರ ಬಗ್ಗೆ ಸಿನಿಮಾಗಳಾಗಿದೆ, ಸೀರಿಯಲ್ ಆಗಿದೆ. ಸೊ ಅದನ್ನು ಒಪ್ಪೋರು ನಮ್ಮ ಭಾಗದ ದೇವರುಗಳನ್ನ ಸಿನಿಮಾ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಅಲ್ಲ ಸರ್, ನಿಮ್ದಲ್ಲ, ಅವರ ಪ್ರಶ್ನೆಗೆ ನನ್ನ ಒಂದು ಸಣ್ಣ ಸೊಲ್ಯೂಷನ್. ಬಿಕಾಸ್ ನಂಗದು ಇನ್ನೂ ತಪ್ಪು ಅಂತ ಅನಿಸ್ಲಿಲ್ಲ. ನಂಗೆ ಅದು ತಪ್ಪು ಅಥವಾ ನಾನು ಮಾಡಬಾರ್ದು ಅಂತ ಅನಿಸಿದ್ರೆ ಅದು ನಾನು ಒಪ್ಕೊಳ್ತೇನೆ. ಅದು ಕ್ಲಾರಿಫಿಕೇಶನ್, ದಿಸ್ ವಾಟ್ ಐ ಆಮ್ ಆಸ್ಕಿಂಗ್. ಬಿಕಾಸ್ ಕ್ಲಾರಿಫಿಕೇಶನ್ ನಿಮಗೆ ಇದೆ ಸರ್. ಈಗ ಆ ದೇವರುಗಳನ್ನ ನಾವು ತೋರಿಸ್ಬೋದು, ನಮ್ಮ ದ್ರಾವಿಡರ ದೇವರುಗಳನ್ನ ನಾವು ತೋರಿಸ್ಬಾರ್ದ? ಯಾರು ಹೇಳಿದ್ದು? ಹೂ ಟೋಲ್ಡ್ ದಿಸ್? ನೋ ಸರ್, ಅದು ನಾವು ಮಾತಾಡೋದಷ್ಟೇ. ಅಲ್ಲ ಸರ್, ದೈವ ದೇವ ಎರಡೂ ಒಂದೇ. ಈಗ ದೈವಾಂಶ ಸಂಭೂತ ಅಂದ್ರೆ ಏನು, ದೇವಾಂಶ ಸಂಭೂತ ಏನು ಅಷ್ಟೇ. ಆಡು ಮಾತದು. ದೈವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ. ಇವರು ನಮ್ಮ ಭಾಗದವರು ದೈವ ಅಂತಾದ್ರೆ ಹೇಳ್ಕೊಳ್ತಾರೆ, ಹೋಗ್ತಾರೆ. ಸೊ ದೇವ ದೈವ ಎಲ್ಲ ಒಂದೇ. ಸಂಸ್ಕೃತದಲ್ಲಿ ದರ್ ಇಸ್ ನೋ ಡಿಫರೆನ್ಸ್ ಫಾರ್ ದ್ಯಾಟ್. ಓಕೆ ಸರ್, ಹಾಗಲ್ಲ, ಅದು ಅವ್ರುಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಸರ್, ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಕೊಡಲ್ಲ. ಸರಿ ಸರ್. ರೂಲ್ ಮಾಡಿದ್ರು. ಸೊ ಅದರ ನಂತರ ನಮ್ಮದು ಪ್ರೋಸೆಸ್ ಸ್ಟಾರ್ಟ್ ಆಯಿತು. ನಾವು ಈವೆಂಟ್ಸ್, ಇವನ್ ಫಿಲ್ಮ್ ಕೂಡ ಒಟ್ಟಿಗೆ ಪ್ರೊಡ್ಯೂಸ್ ಮಾಡಿದ್ವಿ. ಒಂದು ಭಾಳ ಒಂದು 20th ಮುನ್ನುಡಿ ಅಂತ ನ್ಯಾಷನಲ್ ಬಂತು ಮುನ್ನುಡಿ. ಅದರ ನಂತರ ಪ್ರೋಸೆಸ್ ಕಂಟಿನ್ಯೂ ಆಗ್ತಿತ್ತು. ಆಮೇಲೆ ಭಾಳ ಜನರಿಗೆ ಗೊತ್ತಿಲ್ಲ ಅಂದರೆ ಅವರು ಒಂದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನಲ್ಲಿ ಕ್ಲಾಸ್ 1 ಆಫೀಸರ್ ಆಗಿದ್ರು. ಯಾರಿಗೂ ಗೊತ್ತಿಲ್ಲ, ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಇವಾಗ ITS ಆಫೀಸರ್. ಕೆಲವು ವರ್ಷ ಹಿಂದೆ ಅದನ್ನು ಬಿಟ್ಟರು, ಅದನ್ನು ರಿಸೈನ್ ಮಾಡಿದ್ರು. ಯಾಕಂದರೆ ಈ ಫೀಲ್ಡ್ಗೋಸ್ಕರ ಟು ಕಾನ್ಸಂಟ್ರೇಟ್ ಇನ್ ದಿಸ್ ಫೀಲ್ಡಲ್ಲಿ. ಏನಾಯ್ತಂದ್ರೆ ಅದರ ಕೂಡಲೇ ಕೋವಿಡ್ ಬಂದುಬಿಡ್ತು. ಕೋವಿಡ್ ಬಂದು ಒಂಥರ ಕಂಗಾಲಾಗಿಬಿಟ್ರು. ಬಟ್ ಅಷ್ಟೊತ್ತಿಗೆ ಅವ್ರ ಕೆಲಸ ಯಾವತ್ತೂ ನಿಲ್ಲಿಸಿಲ್ಲ. ಏನು ಒಂದು ನಾನು ನೋಡಿದ್ದೇನೆ ಅಂದರೆ ಜೀವನದಲ್ಲಿ ಮೇಲೆ ಕೆಳಗೆ ವೇರಿಯೇಷನ್ ಬಂದರೂ ಕೂಡ ಈ ವಾಸ್ ನೆವರ್ ಅವ್ರದ್ದು ಏನು ಈ ಕ್ರಿಯೇಟಿವಿಟಿಯನ್ನು ಯಾವಾಗಲೂ ಇದು ಮಾಡಿ ಏನಾದರೂ ರೈಟಿಂಗ್ ಮಾಡೋದು ಕಂಟಿನ್ಯೂಸ್ ಪ್ರಾಸೆಸ್ ಇತ್ತು ಯಾವುದೇ ಸಿಚುವೇಶನಲ್ಲಿ. ಸೊ ಇದೇ ಟೈಮಲ್ಲಿ ಕೊರಗಜ್ಜಂದು ಭಾಳಷ್ಟು ರಿಸರ್ಚ್ ಮಾಡ್ತಾಯಿದ್ರು. ಅದರ ಬಗ್ಗೆ ತುಂಬ ಆಳವಾಗಿ ಸ್ಟಡಿ ಮಾಡಿದ್ದಾರೆ. ಹಿಸ್ಟೋರಿಯನ್ ಮೀಟ್ ಆಗೋದು,
ಪಾಂಗಾಳ, ಮಾಧವಾಚಾರ್ಯ, ಆ ಥರದ್ದು ಭಾಳ ಜನ ಇದ್ದಾರೆ. ಆ್ಯಂಡ್ ಈ ಕೋಲ್ ಆಗುವಾಗ ನುಡಿಕೆಯನ್ನು ಅದ್ರ ಹತ್ರ ಹೋಗಿ ರೆಕಾರ್ಡ್ ಮಾಡೋದು, ಅವ್ರು ಏನು ಹೇಳ್ತಾರೆ ಅಂತ ಆ ಸ್ಟೋರಿ ತಗೊಳ್ಳೋದು, ಆ ಥರ ವಿವಿಧ ರೀತಿಯಲ್ಲಿ. ಸೊ ಈ ಕಾರಣದಿಂದಾಗಿ ತುಂಬ ಎಲ್ಲ ವಿಷಯಗಳಿಗೆ ಅಂದರೆ ಅಪ್ಸೆಟ್ ಆಗೋದು ಒಂದು ಎದುರಿಗೆ ಒಂದು ಕಂಪ್ಲೇಂಟ್ ಭಾಳ ಇದಾಗ್ತಾರೆ ಅಂತ, ಸಡನ್ ಆಗಿ ಇಂಪೇಷನ್ಸ್ ಆಗ್ತಾರೆ ಅಂತ. ಬಿಕಾಸ್ ಆ ಕೆಲಸ ಅದೇ ಕರೆಕ್ಟ್ ಆಗದಿದ್ರೆ ಇಲ್ಲಿ ಇದು ಶೂಟಿಂಗಲ್ಲಾಗಲಿ ಇಲ್ಲಿ ಎಲ್ಲೂ ಕೂಡ ಅದೇ ವಿಷಯಕ್ಕೆ ಜಗಳ ಆಗೋದು ಬಿಟ್ಟು ಬೇರೆ ಯಾವುದಕ್ಕೂ ಜಗಳ ಆಗ್ತಿರಲಿಲ್ಲ. ಓನ್ಲಿ ಫಾರ್ ದ ಕ್ರಿಯೇಟಿವ್ ವರ್ಕ್, ನಥಿಂಗ್ ಎಲ್ಸ್. ಅದು ಎಲ್ರಿಗೂ ಗೊತ್ತು, ವರ್ಕ್ ಮಾಡಿದವ್ರಿಗೆ ಎಲ್ಲಿ ಗೊತ್ತು, ಶ್ರುತಿ ಮೇಡಮ್, ಭವ್ಯ ಮೇಡಮ್ ಅವ್ರಿಗೆ ಗೊತ್ತಿರುತ್ತೆ ಅದೇ ಕೆಲಸಕ್ಕೆ, ಬೇರೆ ಯಾವುದೇ ಅದರಲ್ಲಿ ಇರುವುದಿಲ್ಲ. ಆಮೇಲೆ ಅದು ಒಳ್ಳೆ ಟೈಮಿಂಗ್ ಇರುತ್ತೆ, ಮತ್ತೆ ಅದನ್ನು ಮಾಡಿಬಿಟ್ಟಿರ್ತಾರೆ. ಸೊ ಆ ರೀತಿಯಾಗಿ ಫಿಲ್ಮ್ ಯಾವ ಥರ ಬಂದಿತ್ತು ಅಂದರೆ ಭಾಳ ಒಂದು ಅಂದರೆ ಸ್ಟಾರ್ಟ್ ಮಾಡುವಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಹೋಗುತ್ತೆ, ಯಾರು ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಬಟ್ ಹೋಗ್ತಾ ಹೋಗ್ತಾ ಒಂದು ಭಾಳ ಒಂದು ಏನಂತಾರೆ ಒಂದು ದೊಡ್ಡ ಕ್ಯಾನ್ವಸ್ ಆಗಿರ್ತದೆ ದಿಸ್ ಫಿಲ್ಮ್ ಬಿಕಮ್. ಅಂದರೆ ಇದನ್ನು ನೀವು ಇವರು ಹೇಳಿದ ಗೋಪಿ ಭಾಳ ಜನ ಹೇಳಿದ್ರು, ಯು ಕಾಂಟ್ ಕೀಪ್ ಇಟ್ ಇನ್ ಎ ಸಿಂಗಲ್ ಇದೇ ಝೋನರ್ ಅಂತ ಹೇಳಿಕ್ಕೆ ಆಗೋದಿಲ್ಲ. ಇದು ಯಾವುದೇ ಝೋನರ್ ರಹಿತ, ಬೇರೆ ಬೇರೆ ಝೋನರ್ ರಹಿತ ಫಿಲ್ಮ್ ಅಂತ ಹೇಳ್ಬೋದು, ಅಷ್ಟು ವೇರಿಯೇಷನ್ ಇದೆ ಈ ಫಿಲ್ಮಲ್ಲಿ. ಸೊ ಅವರ ಈ ಎಫರ್ಟ್ ಏನಿದೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿದ್ದೇವೆ. ಮುಖ್ಯವಾಗಿ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸರ್ ಅವರು ಯಾವುದೇ ಏನು ಕೇಳಿದ್ರು ಮಾತ್ರ ಇವತ್ತಿನ ತನಕ ಟಿಲ್ ಟುಡೇ ನೋ ಅಂತ ಹೇಳಿಲ್ಲ. ಕೇಳ್ತಾರೆ ಎಷ್ಟಾಗುತ್ತೆ ಬಜೆಟ್, ಎಷ್ಟಾಗುತ್ತೆ, ಸ್ವಲ್ಪ ಕಡಿಮೆ ಮಾಡಿ, 10 ರೂಪಾಯಿ ಹೇಳಿದ್ರೆ 9 ರೂಪಾಯಿ ಹೇಳೋದು, 1 ಲಕ್ಷ ಹೇಳಿದ್ರೆ 90,000, 1 ಕೋಟಿ ಹೇಳಿದ್ರೆ 90 ಲಕ್ಷ ಇರುತ್ತೆ ಅವ್ರದಾಗಿ. ಅಷ್ಟು ಬಿಟ್ರೆ ಬೇರೆ ಯಾವುದೇ ಇದಿಲ್ಲ. ಎಸ್ ಹೇಳುವಾಗಲೇ ಆ್ಯಡ್ ಮಾಡಿ ಹೇಳಬೇಕು. ಅಷ್ಟು ಬಿಟ್ಟರೆ ಬೇರೆ ವೆರಿ ನೈಸ್ ಪ್ರೊಡ್ಯೂಸರ್, ಅದೊಂದು ಪುಣ್ಯ ಅಂತ ಹೇಳ್ಬೋದು ಆ ಥರ ಪ್ರೊಡ್ಯೂಸರ್ ಸಿಗೋದು. ಯಾಕಂದ್ರೆ ಬೇರೆ ಯಾವುದರ ಕ್ರಿಯೇಟಿವ್ ಆಗಿ ಇಂಟರ್ಫಿಯರ್ ಆಗೋದಿಲ್ಲ. ಟೋಟಲಿ ಕಾನ್ಫಿಡೆನ್ಸ್ ಆನ್ ದ ಡೈರೆಕ್ಟರ್ ಅದಿತ್ತು. ಸೊ ಈ ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಅಜ್ಜನ ಆಶೀರ್ವಾದ, ಏನು ನಾವು ಸಣ್ಣದಿಂದಲೊಂದು ನಂಬಿಕೊಂಡಿರೋ ದೈವ, ಅದು ಈ ಫಿಲ್ಮ್ ಮೇಲೆ ನಮಗೆ ಇದೆ ಅಂತ ಆಗ ಬಿಟ್ಟೇ ಇಲ್ಲ, ನಮಗೆ ಎಲ್ಲೂ ಬಿಟ್ಟಿಲ್ಲ. ಎಷ್ಟು ಕಷ್ಟ ಬಂದರೂ ಅಜ್ಜನ ಆಶೀರ್ವಾದ ಬಿಟ್ಟಿಲ್ಲ. ಸೊ ಮುಂದೇನು ಈ ಸಿನಿಮಾ ಒಂದು ಹಂತಕ್ಕೆ ತಗೊಳ್ತದೆ ಅಂತ ನಮಗೆ ನಮ್ಮದೊಂದು ಆಸೆ. ಸೊ ಥ್ಯಾಂಕ್ ಯು ಎಲ್ಲರೂ ಬಂದದಕ್ಕೆ, ಥ್ಯಾಂಕ್ ಯು. ಕಾಂತಾರ 1 ಬರೋ ಮುಂಚೆ ನಮ್ಮ ಹತ್ರ ಸ್ಕ್ರಿಪ್ಟ್ ರೆಡಿಯಾಗಿ ನಾನು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದ್ದೆ. ಸೊ ಕಾಂತಾರದಿಂದ ಎಲ್ಲೂ ನಾವು ಇನ್ಫ್ಲುಯೆನ್ಸ್ ಆಗಿಲ್ಲ. ಶೂಟಿಂಗ್ ಎಲ್ಲ ಹೇಗಿತ್ತು ಸರ್? ಎಷ್ಟು ದಿನ ಆಯಿತು ಮತ್ತೆ ಎಲ್ಲೆಲ್ಲಿ ಶೂಟಿಂಗ್ ಆಯಿತು? ಶೂಟಿಂಗ್ ತುಂಬ ಜಾಗ ಆಯಿತು. ಕೇರಳ, ಕೊಚ್ಚಿ, ತಿರುಪಲ್ಲಿ, ಇಲ್ಲಿ ನಮ್ಮ ಗಗನಚುಕ್ಕಿ, ಬೆಂಗಳೂರು, ಕಗ್ಗಲಿಪುರ, ಮಂಗಳೂರು, ಸೋಮೇಶ್ವರ, ಬೆಳ್ತಂಗಡಿ, ಮಡಂತೆ 13 ಜಾಗಗಳಲ್ಲಿ ಶೂಟಿಂಗ್ ಆಗಿದೆ ಸರ್, ಕರ್ನಾಟಕ ಮತ್ತು ಕೇರಳ ಸೇರಿಕೊಂಡು. ಸರ್, ಶ್ರೇಯಾ ಘೋಷಾಲ್ ಅವರು ನಿಮ್ಮ ಸಿನಿಮಾದಲ್ಲಿ ಹಾಡಾಡಿದ್ದಾರೆ, ಬಟ್ ಅವ್ರ ಮೇಲೆ ಒಂದು ಕನ್ನಡ ಸಿನಿಮಾ ಹಾಡಲ್ಲ ಅಂತ ಏನೋ ಒಂದು ಇದು ಬಂದಿತ್ತು. ನಿಮಗೆ ನೀವು ಅಪ್ರೋಚ್ ಮಾಡಿದಾಗ ಅವರು ಹೇಗೆ, ಅವರು ಒಪ್ಕೊಂಡ್ರೆ ಅಥವಾ ಏನು ಆ ಮಾತುಕತೆ ಏನಾದರೂ ಆಗಿತ್ತಾ? ಇಲ್ಲ ಸರ್, ನಮಗೆಲ್ಲೂ ಆ ಥರ ಇವಾಗ ಸೀನ್ ದ ವಿಜುವಲ್ಸ್ ಅಲ್ವಾ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು. ಅದು ನನ್ನ ಹಿಂದೆ ಹಾಡು ಕೂಡ ನಂದು ಹಾಡಿದ್ದಾರೆ, ಎಲ್ಲೋ ಜನಿಗಿರೋ ನೀರು ನಾನು ಬರೆದ ಹಾಡು, ಅದನ್ನು ಕೂಡ ಹಾಡಿದ್ದಾರೆ. ಆ್ಯಂಡ್ ರೆಕಾರ್ಡ್ ಮಾಡುವಾಗ ಅವ್ರಿಗೆ ಅದನ್ನು ಕೂಡ ಹಾಡಿದ್ರು, ಎಲ್ಲೋ ಜನಿಗಿರೋ ನೀರು. ಸೊ ಕನ್ನಡ ಬಗ್ಗೆ ಅವ್ರಿಗೆ ಆ ಥರ ಇದ್ದಿದ್ರೆ ಅವ್ರು ಎಲ್ಲೋ ಜನಿಗಿರೋ ಹಾಡು ಅಲ್ಲಿ ಮಾಡಿ ಎಂಟರ್ಟೈನ್ ಮಾಡಿ ಯಾಕೆ ಮಾಡಬೇಕಾಗಿತ್ತು. ಐ ಶೇರ್ ದ ವಿಡಿಯೋ. ನಮ್ಗೆ ಆಗ ಅನ್ನಿಸ್ಲಿಲ್ಲ. ಆ್ಯಂಡ್ ಕೇಳಿದ ತಕ್ಷಣ ಡೇಟ್ ಕೊಟ್ಟರು ಅಲ್ಲ ಮೇಡಮ್. ಸೊ ಯಾವ್ದಾದ್ರು ದೇವರಾಗಲಿ ಯಾವ್ದಾದ್ರು ಪುರಾಣಗಳಾಗಲಿ ಒಂದೊಂದು ಒಬ್ಬರು ಒಂಥರ ಹೇಳ್ತಾರೆ. ಇದು ಮೂಲ ಕಥೆನ ನಂತರ ತಗೊಂಡು ಇಲ್ಲಿ ಆ್ಯಕ್ಚುಲಿ ಏನಂದರೆ ಕೊರಗಜ್ಜನ ಬಗ್ಗೆ ಕತೆ ಎಲ್ಲೂ ಇರಲಿಲ್ಲ ಸರ್. ಭಾಳಷ್ಟು ಜನ ತಪ್ಪು ಕಲ್ಪನೆಗಳಿದೆ. ಇವನ್ನ ಕುತ್ತಾರಲ್ಲಿರುವಂತಹ ಕೊರಗಜ್ಜನ ಮೂಲಸ್ಥಾನದಲ್ಲಿ 2 ಕಲ್ಲುಗಳಿದೆ. ಕೆಲವರು ಅದನ್ನು ಸಮಾಧಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಈ ಕಡೆ ಮಂಡ್ಯ ಭಾಗದಿಂದ ಬಂದಿರೋ ಜನರ ನಾನೇ ಹೋದಾಗ ಅದು ಕೊರಗಜ್ಜನ ಸಮಾಧಿ ಅಂತ ಹೇಳ್ತಾ ಇದ್ರು. ಅಥವಾ ಕೆಲವರು 2 ಕಲ್ಲು ಇರೋದು ಇನ್ನೊಂದು ಹೆಂಡತಿ ಅಂತ ಹೇಳ್ತಾ ಇದ್ರು. ನಮ್ಮಲ್ಲೇ ದಕ್ಷಿಣ ಕನ್ನಡದಲ್ಲಿ ಎಷ್ಟೋ ಜನ ಕೊರಗಜ್ಜನಿಗೆ ಹೆಂಡತಿ ಇದ್ದಾರೆ ಅಂತ ಹೇಳಿ ಬರ್ತಿದ್ದಾರೆ, ಅಥವಾ 7 ಹೆಂಡತಿಗಳು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಹೀಗೆ ಅವ್ರಿಗೆ ಏನು ತೋಚಿದೆ ಆ ಥರ ಬರೀತಾರೆ. ಬರೆಯೋರೇನು ಸರ್, ಏನು ಬೇಕಾದ್ರೆ ಬರೀತಾ ಹೋಗ್ತಾರೆ. ಬಟ್ ರಿಸರ್ಚ್ ಮಾಡಿದಾಗ ನನಗೆ ಇಲ್ಲಿ ಉಮೇಶ್ ಸರ್ ಹೇಳಿದ್ದಾರೆ ನೋಡಿ, ರಮೇಶ್ ಸರ್ ಡೊಳ್ಳು ವಾದಕರಾಗಿ ರಮೇಶ್ ಸರ್ ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಇವರ ಲೈಕ್ ಏನ್ಷಂಟ್ ಲೈಕ್ ಇವರ ಫ್ಯಾಮಿಲಿಯಲ್ಲಿ ಕೊರಗಜ್ಜಿ ಇದ್ದಿದ್ದು. ಏನು ನಾನು ಕರ್ಕೊಂಡು ಬಂದಿದ್ದೇನಲ್ಲ, ನಮ್ಮಲ್ಲಿ ಬರಿ ಅಂತ ಹೇಳ್ತೇವೆ, ಏನು ಬಳಿ ಅಂತ ಹೇಳ್ತೀರಲ್ಲ, ಬಳಿ. ಇವರು ಕೊರಗಜ್ಜನ ಬಳಿಯವರು. ಬಂಗೇರ್ನಾರ್ ಅಲ್ಲ ಸರ್, ಬಂಗೇರ್ನಾರ್ ಬಳಿಯ ಅವರ ಅಂದರೆ ಪೂರ್ವಿಕರು, ವಂಶಸ್ಥರು ಇವರು, ಪರಂಪರೆಯವರು. ಆದರೆ ಏನಾಗಿತ್ತು ಸರ್ ಅಂದರೆ ಬಹುಶಃ ಇದ್ದಿರ್ಬೋದು,
ಈ ಯಾರು ಮಯೂರವರ್ಮನನ್ನು ಸೋಲಿಸಿರುವಂತಹ ರಾಜ ಒಬ್ಬ ಕೊರಗ ಜನಾಂಗದಲ್ಲಿದ್ದರು, ಹಿಬಾಕ್ಷಿಕ ಅಂತ. ಅವನು ಮಯೂರವರ್ಮನ ಸೋಲಿಸಿದ್ದ. ಆಮೇಲೆ ಮತ್ತೆ ಅವರು ಬಂದು ಅಟ್ಯಾಕ್ ಮಾಡಿ ಇವರೆಲ್ಲ ಸೋಲಿಸಿ, ಬಹುಶಃ ಈ ಜನರೆಲ್ಲ ಕಾಡಲ್ಲಿ ಸೇರಿಕೊಂಡು ನಾವೆಲ್ಲಿ ನಮ್ಮ ಭಾಷೆ ಮಾತಾಡಿದರೆ ಇವ್ರು ಇಟ್ಕೊಳ್ತಾರೆ ಅಂತೇಳಿ ಇವರು ಬೇರೆಯವರ ಮುಂದೆ ಆ ಭಾಷೆಯನ್ನು ಕೂಡ ಮಾತಾಡ್ತಿರ್ಲಿಲ್ಲ. ಕೊರಗ ಭಾಷೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಕೊರಗ ಲಿಟ್ರೇಚರ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇತ್ತೀಚೆಗೆ ಈಗ ಬಹುಶಃ ನಾನು ಹೇಳ್ಬೋದು, ನಾವು ಕೊರಗಜ್ಜ ಸಿನಿಮಾ ಮಾಡಿದ ಮೇಲೆ ಈಗ ಹೆಚ್ಚು ಚಾಲ್ತಿಗೆ ಬರ್ತಾ ಇದೆ. ಅದು ಅವರ ದೈವ. ಆದರೆ ನಾನು ಬಹಳ ನೋವಲ್ಲಿ ಹೇಳ್ಕೊಳ್ತಾ ಇದ್ದೇನೆ, ನಮ್ಮಲ್ಲಿ ಕಮ್ಯುನಿಟಿ ವೈಸ್ ದೈವಗಳಿರುತ್ತೆ. ಬಂಡ್ ಕಮ್ಯುನಿಟಿಗೆ ಒಂದು ದೈವ ಇರುತ್ತೆ, ಅಥವಾ ಬಿಲ್ಲವ ಕಮ್ಯುನಿಟಿಗೆ ಒಂದು ದೈವ ಇರುತ್ತೆ, ಕೋಟಿ ಚೆನ್ನೈ ಇರುತ್ತೆ. ಬಟ್ ಈ ದೈವವನ್ನು ಹೈಜಾಕ್ ಮಾಡಿದ್ದಾರೆ. ದೈವದಲ್ಲಿ ಬೇರೆ ಜಾತಿಯವರಿಗೆ ಅವರು ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡ್ತಾರೆ. ಕೊರಗ ಜನ ಏನು ಇವರು ಜಾತಿ ಅಥವಾ ಇದ್ದಿದ್ದಾರೆ ಅವ್ರು ಯಾರು ಕರೀತಾ ಇಲ್ಲ. ನಾವುಗಳೇ ಮಾಡಿರೋದು ತಪ್ಪು. ಸೊ ಈ ದೈವ ನರ್ತಕರೇನಿದ್ದಾರೆ ಅವರು ತಪ್ಪು ಮಾಡ್ತಾ ಇದ್ದಾರೆ. ಅವರು ನಮ್ಮಲ್ಲಿ ಕಾಲೆ ಕೋಲ ಅಂತ ಒಂದಿದೆ. ಸತ್ತವರು ನಾವೇನು ಶ್ರಾದ್ದ ಮಾಡ್ತೀವಲ್ಲ ನಮ್ಮ ಮಂಗಳೂರು ಋತುವಾರದಲ್ಲಿ 11ನೇ ದಿನ ಅಥವಾ 13ನೇ ದಿನ ಕಾಲೆ ಕೋಲದ ಮುಖಾಂತರ ಸತ್ತವನನ್ನು ಇವರು ದೈವ ನರ್ತಕ ಜನಾಂಗದವರು, ನಲಿಕೆ ಜನಾಂಗ ಅಂತ ಹೇಳ್ತಾರೆ, ಅವರು ಮೈ ಮೇಲೆ ಆಹ್ವಾನ ಮಾಡಿಕೊಳ್ತಾರೆ. ಅವರಿಗೆ ತೋಚಿದ್ದನ್ನು ಹೇಳ್ತಾರೆ. ಇಟ್ ನೀಡ್ ನಾಟ್ ಬಿ ಇನ್ ದ ಪರ್ಫೆಕ್ಟ್ ಹಿಸ್ಟ್ರಿ ಆಫ್ ಅ ಪರ್ಸನ್. ಕೊರಗಜ್ಜನಲ್ಲೂ ಆಗ್ತಾ ಇದೆ. ಇನ್ನೊಂದು ಬಹಳ ನೋವಿನ ವಿಚಾರ, ಇವತ್ತಿಗೂ ನಮ್ಮಲ್ಲಿ ಒಂದು ಶಬ್ದ ಇದೆ, ದಿಕ್ಕ ಅಂತ, ಹೊಲೆಯ ಅಂತ. ಅದು ಯೂಸ್ ಮಾಡಬಾರ್ದು, ಅಬೆಂಡೆಂಟ್ ಆಗಿದೆ. ಹೊಲೆಯ ಅಂತ ಯೂಸ್ ಮಾಡಲಿಕ್ಕಿಲ್ಲ. ಇವತ್ತು ನಲಿಕೆ ಜನಾಂಗದವರು ದೈವನರ್ತಕರಿದೆ, ಅವರು ಆ ಶಬ್ದ ಬಳಕೆ ಮಾಡ್ತಾ ಇದ್ದಾರೆ. ಕೊರಗಜ್ಜನ್ನು ದಿಕ್ಕ ಕೊರಗಜ್ಜ ಅಂತ ತಾನು ಹೇಳ್ಕೊಳ್ಳೋದು. ಈ ಥರ ಎಲ್ಲ ಅವರು ಮ್ಯಾನಿಪುಲೇಟ್ ಲೈಕ್ ತಪ್ಪು ಸಂದೇಶಗಳನ್ನು ಹರಿಸ್ತಾ ಇದ್ದಾರೆ. ನಾನು ಹೇಳ್ತೇನೆ, ಕೊರಗಜ್ಜನ ಆರಾಧನೆ ಮಾಡುವವರು ಈಗ ಮಂಗಳೂರು ಉಡುಪಿ ಸೇರಿ ಒಂದು 2000-3000 ದೇವಸ್ಥಾನಗಳಿರ್ಬೋದು. ಓಕೆ, ಅಲ್ಲಿ ಯಾರು ಕೊರಗಜ್ಜನ ವಂಶಸ್ಥರನ್ನಾಗಲಿ ಕೊರಗಜ್ಜ ಜನಾಂಗದವ್ರನ್ನಾಗಲಿ ಕರೆದು ಗೌರವ ಕೊಡ್ತಾ ಇಲ್ಲ. ಬಂಡ್ಸ್ಗಳನ್ನು ಕರೀತಾರೆ. ಬಂಡ್ಸ್ ಜನಾಂಗದವರು ಅವರಿಗೆ ಫಸ್ಟ್ ಕರೆದು ಸನ್ಮಾನ, ನಮ್ಮ ಇದ್ದೇ ಬಂಡ್ಸ್ ಹಾಗಂತ ಹೇಳಿದು ತಪ್ಪುಗಳನ್ನು ಹೇಳುವಂಥದ್ದು. ಅವ್ರಿಗೆ ಕರೆದು ಸನ್ಮಾನ ಮಾಡ್ತಾರೆ, ಇನ್ನೊಂದು ಅವ್ರಿಗೆ ಕೊಡ್ತಾರೆ. ಯಾಕೆ ಈ ಥರ ಅಲ್ಲಿ ನಾವು ಕರೆಕ್ಟ್ ಮಾಡಬೇಕು. ಕಾಂತಾರ ಮಾಡಿದಂಥ ರಿಷಬ್ ಶೆಟ್ಟಿ ಕಾಂತಾರ ದೈವ ಮಾಡಬೇಡ, ಪಂಜುರಿ ದೈವ ಮಾಡಬಾರ್ದು, ಅದ್ರ ಬಗ್ಗೆ ಎಲ್ಲ ನಾವು ಫೈಟ್ ಮಾಡಬೇಕಾಗಿರೋದು. ದೈವದ ಇದರಲ್ಲಿ ಏನು ತಪ್ಪುಗಳಾಗಿದೆ, ಸಮಾಜದಲ್ಲಿ ಏನು ತಪ್ಪುಗಳಾಗ್ತಾ ಇದೆ, ಏನು ಸಂದೇಶ ಹೋಗ್ತಾ ಇದೆ ಸಮಾಜಕ್ಕೆ, ಅದ್ರ ವಿರುದ್ಧ ನಾವು ಫೈಟ್ ಮಾಡಬೇಕು. ಅದ್ರಲ್ಲಿ ಬಂದ್ಬಿಡುತ್ತೆ ಪಾತ್ರ ಅಂಥದ್ದು. ಫಸ್ಟ್ ಹೊಡೆದದ್ದು ಕಬೀರ್ ಬೇಡಿ ಸರ್. ಅವ್ರು ನೋ ಅಂತ ಹೇಳ್ತಾರೆ, ದರ್ ವಾಸ್ ಡೆಫಿನೆಟ್ಲಿ ಸಮ್ ಆಪ್ಷನ್. ಬಟ್ ನನಗೆ ಗೊತ್ತಿತ್ತು, ನನ್ನ ಮುಂಚೆನವರಿಗೆ ಇದರಿಂದ ಅವರು ಹೋಗ್ತಾರೆ ಅಂತ ಗೊತ್ತಿತ್ತು. ಎಸ್, ಶ್ರುತಿ ಮೇಡಮ್ ಪ್ರಶ್ನೆ ಮಾಡ್ತೀನಿ ಸರ್. ಯಾಕೆಂದರೆ ಅವಕಾಶ ಅನ್ನೋದು ತುಂಬ ದೊಡ್ಡದು ಅಂತ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಲಿಂದ ಬರುವಂಥ ಎಲ್ಲ ಅವಕಾಶಗಳ ಮೇಲೆ ನನಗಿರುವಂಥ ಗೌರವ. ಈ ಸಿನಿಮಾ ಬಂದಾಗಲೂ ಅಷ್ಟೇ, ಇದರಲ್ಲೇನು ವಿವಾದ ಇರುತ್ತಾ ಅಥವಾ ಈ ಸಿನಿಮಾ ಇವ್ರು ಹೇಗೆ ಮಾಡ್ತಾರೆ, ಇದನ್ನು ಹೇಗೆ ಕಟ್ಕೊಡ್ತಾರೆ, ನನ್ನ ವ್ಯಾಪ್ತಿಯ ಆಚೆ ನಾನು ಯೋಚನೆನೇ ಮಾಡಲಿಲ್ಲ ಸರ್. ನನ್ನ ಪಾತ್ರ ಹೇಗಿತ್ತು, ನನ್ನ ಪಾತ್ರ ತುಂಬ ಸಹಜವಾದಂಥ ಒಂದು ಪಾತ್ರ. ಬೈರಕೆಯ ಪಾತ್ರ, ಒಬ್ಬ ಸಾಕು ತಾಯಿಯ ಪಾತ್ರ. ಆಕೆ ಕೊರಗಜ್ಜನ ಮೇಲೆ ಎಷ್ಟು ಪ್ರಭಾವ ಬೀರ್ತಾಳೆ, ಆಕೆಯ ಹಿನ್ನೆಲೆ, ಆಕೆಯ ಜೀವನ ಶೈಲಿ ಕೊರಗಜ್ಜನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ಈ ಪಾತ್ರ ಆಗಿತ್ತು. ನನಗೆ ನಿರ್ದೇಶಕರು ನನ್ನ ಪಾತ್ರವನ್ನು ಹೇಳಿದಂಥ ರೀತಿ, ಹಾಗೆ ನನಗೆ ಒಬ್ಬ ಕಲಾವಿದೆಯಾಗಿ ನಾನು ಹೇಗೆ ಬೆಳಿಬೋದು ಅಥವಾ ನಾನು ಹೇಗೆ ಕಲಿಬೋದು ಅನ್ನೋದಷ್ಟೇ ಆ ವ್ಯಾಪ್ತಿಯಲ್ಲಿ ನಾನು ಈ ಪಾತ್ರವನ್ನು ನೋಡಿದೆ. ಬಹುಶಃ ನನಗೆ ಅದರಲ್ಲಿ ಏನೂ ನಿರಾಸೆ ಆಗಿಲ್ಲ. 28 ಗಂಟೆಗಳ ಕಾಲ ನನಗೆ ಕೆಲಸ ಮಾಡಿಸ್ಕೊಟ್ಟಿದ್ದು ಬಹುಶಃ ನನಗೆ ಆ ಸ್ಫೂರ್ತಿ ಆಶೀರ್ವಾದ ಕೊರಗಜ್ಜಂದೇ ಆಗಿದ್ರೂ ಕೂಡ ಇನ್ನೂ ಒಂದು ದೊಡ್ಡ ಆಶೀರ್ವಾದ ಏನು ಅಂದರೆ ಈ ಕಲೆ ಬಗ್ಗೆ ನಮಗಿರುವಂಥ ನಿಷ್ಠೆ ಹಾಗೂ ಗೌರವ ಸರ್. ಯಾವತ್ತಿಗೂ ನಾವು ಬೆಳಗ್ಗೆ 9 ಗಂಟೆಗೆ ಬಂದು ಸಾಯಂಕಾಲ ಬಿಟ್ಬಿಡಿ ಸರ್, ವಯಸ್ಸಾಗಿದೆ ಬಿಟ್ಬಿಡಿ ಅಂತ ಯಾರಾದ್ರು ಅಲ್ಲ ಸರ್ ಕೇಳ್ಕೊಂಡ್ರೆ ಇತ್ತೀಚೆಗೆ ಪಾಪ ಸರ್ ವಯಸ್ಸು ಬೀಟಿಗೂ ಸಂಬಂಧ ಇಲ್ಲ, ಅಷ್ಟೇ ಬಿಟ್ಕೊಡ್ತಾರೆ. ಬಟ್ ಆದ್ರೂ 28 ಗಂಟೆ ಕೆಲಸ ಮಾಡಿದ್ರಲ್ಲ ಸರ್, ಅದು ಭಾಳ ಕಷ್ಟಪಟ್ಟು ಮಾಡಿದೆ ಸರ್. ಅದು ದೇವರ ಆಶೀರ್ವಾದ ಇದ್ದಿದ್ದಕ್ಕೆ ನಮ್ಗೇನು ಹೆಚ್ಚು ಕಡಿಮೆ ಆಗಲಿಲ್ಲ ಸರ್ ಆರೋಗ್ಯದಲ್ಲಿ. ಇಲ್ಲಾಂದ್ರೆ ಓಕೆ
ಹೇಳಿದ ರೀತಿ ಮಾಡಿದ ತೃಪ್ತಿ ನಿಮಗಿದೆಯಾ? 100%. ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಯಾವುದೇ ಏರಿಯಾದಲ್ಲೂ ನಾನು ಇದು ಮಾಡಿಲ್ಲ, ರಿಡ್ಯೂಸ್ ಮಾಡಿಲ್ಲ ಅದನ್ನು. ಸುದೀಪ್ ಸರ್ ಮೊನ್ನೆನೂ ಜಗಳ ಆಯ್ತು ಡೇ ಬಿಫೋರ್ ಎಸ್ಟರ್ಡೇ. ನೈಟ್ ಪೂರ್ತಿ ನೈಟ್ ರಾತ್ರಿ ಮಾತಾಡಲಿಲ್ಲ, ನಿದ್ದೆ ಬಂದಿಲ್ಲ ನನಗೆ. ಒಂದಿನ ಮಾತಾಡಿಲ್ಲ, ರಾತ್ರಿ ಪೂರ್ತಿ ಮಾತಾಡಲಿಲ್ಲ. ಬೆಳಿಗ್ಗೆ 4-5 ಕಾಲ್ ಮಾಡಿ ತೆಗಿಲಿಲ್ಲ. ಆಮೇಲೆ ನೀವು ಹಾಗೆ ಮಾಡಬಾರ್ದು, ಒಂಥರ ತಂದೆ ಥರ ಹೇಳ್ತಾರಲ್ಲ ಮಕ್ಕಳಿಗೆ, ಆ ಫೀಲ್ ಆಯ್ತು. ಹಾಗೆ ಒಂಥರ ನಾನು ಇಮೋಷನಲ್ ಆಗಿಬಿಟ್ಟೆ. 2 ಓವರ್